ನಿನ್ನ ನಪ್ಪಿ ಮುದ್ದಾಡಲು ಮನ ಬಯಸುತ್ತದೆ. ಭಾವನಲ್ಲ ಭುವನಾಭಿ ರಾಮನ. ಬೇಗನೆ ಬಂದು ಈ ಭಾವಜನ ಸೇರು ಭಾವಕ್ಕೆ ಇಂದಿನ ಈ ಪ್ರೇಮ ಮಿಲನ ಮುಂದಿನ ಬಾಳ ನನ್ನ ಕೋಮಾರ ಹರಡು ಪಾಲಿ ಕಾದು ಕುಳಿತು ಕೈ ಮುಗಿದು ಕೇಳಿಕೊಳ್ಳುತ್ತದೆ. ನನಗೆ ರಕ್ಷಕರಾಗಿ ಮನೆಗೆ ಕಳುಹಿಸಿಕೊಡಿ. ನಿನ್ನ ರಕ್ಷಕನಲ್ಲ, ಈ ನಿನ್ನ ಸೌಂದರ್ಯದ ಭಕ್ಷಕ. ಓ ನನ್ನ ಚೆಲುವಿನ ಪುತ್ಥಳೆ, ಕಾಮಜ್ವರ ನೆತ್ತಿಗೇರಿ ನನ್ನ ಕಾಮದ ಕಿತ್ತು ಉಕ್ಕೇರುವ ಮುನ್ನವೇ ಪ್ರತಿಯಾಗಿ ಬಂದು ಈ ಮನ್ಮಥನ ಚೇರವನ್ನು ಅಲಂಕರಿಸಿದರೆ ಆ ಕುಬೇರನ ಹಣದಾಗರವನ್ನೇ ನಿನ್ನ ಕಾಲದಲ್ಲಿ ಚೆಲ್ಲವೇ ವಿಚಾರಿಸು. ಅದು ನನ್ನ ಪಾಲಿಗೆ ಹಣ. ನಿನ್ನ ಕರ್ಮ ಚಾಡ ಅಲ್ಲಿ ಕೈ ಮುಗಿದ್ರೆ ಅಂತ ಕನ್ನಡ ಒಂಟಿಯಾಗಿ ಸಿಕ್ಕ ಹೆಣ್ಣಂತ ಒಟ್ಟಾಗಿ ತಾನು ಬೆಲೆ ಬದುಕಾವು ಮಾಡಲು ನೆನಪಿಸದೆ ನರಕದಲ್ಲಿ ಬಿದ್ದು ಹೊತ್ತು ಹೋಗುತ್ತೀಯ. ಪಾಪಕಾರಿಕ ಕೈ ಹಾಕಿ ಅಧರ್ಮದ ಅಗ್ನಿಯಲ್ಲಿ ಬಿದ್ದು ಸಾಯಬೇಡ. ನಿಂದು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದರೆ ಎಚ್ಚರಿಕೆ. ಪಾಪ ಪುಣ್ಯ, ಸ್ವರ್ಗ ನರಕ. ಈಗಿನ ಕಲಿಕಾಲದಲ್ಲಿ ಕುಡಿಯುವವನೇ ಸುಲಜ, ಜೂಜಾಡುವವನೇ ಜಾಣ, ಮಾಂಸ
ತಿನ್ನುವವನೇ ಮರ್ಯಾದೆ, ಸೂಳಿಯರಿಗಾಗಿ ಸುಳಿದಾಡುವವನೇ ಸತ್, ಕಪಟಿಯಾದವನೇ ಕರುಣಾಳು, ಕಟುಕನಾಗಿ ಕೊಲೆ ದರೋಡೆ ಮಾಡಿಸುವವನೇ ದಯಾಳವಂತ. ಇಂಥ ಗುಣಗಳಿಲ್ಲದ ಗಂಡು ಒಲೆಗೆ ತಪ್ಪುವ ಒಣಕಟ್ಟಿಗೆ. ಹುಡುಗಿ, ಇಷ್ಟೆಲ್ಲ ತಿಳಿದ ಈ ನಾಗರಾಜನಿಗೆ ಪಾಪ ಪುಣ್ಯ ಸ್ವರ್ಗ ನರಕ ಧರ್ಮ ಅಧರ್ಮಗಳ ಭೀತಿಯನ್ನೊಡ್ಡಿ ಪಾರಾಗಲೆತ್ತಿಸುವಿಯ ನನ್ನ ಮುದ್ದು ಪಾರಿವಾಳವೇ. ನೋಡು, ಸತ್ತಾಗ ಸಿಗುವ ನರಕಕ್ಕಿಂತ ಬದುಕಿದ್ದಾಗ ಅನುಭವಿಸುವ ಸ್ವರ್ಗ ಸುಖವೇ ಲೇಸ. ವೇದಾಂತದ ಕಥೆಯನ್ನು ನಿನ್ನಂಥ ಕತ್ತೆ ಮುಂದೆ ಹೇಳಿದರೆ ಅದರ ತಿರುಳದು ಅಲ್ಲಿದೆ. ಕತ್ತೆ ವೇದಾಂತದ ತಿರುಳನ್ನರಿಯದಿದ್ದರೂ ನಿನ್ನಂತ ಹೆಣ್ಣು ಗತ್ತೆಯನ್ನು ಅನುಭವಿಸುವುದನ್ನು ಚೆನ್ನಾಗಿ ಕಲಿತಿರುವುದು. ನಡತೆಗೆಟ್ಟ ನಾಯಿ. ನಾಯಿಯಲ್ಲ, ಎದುರಿಗಿರುವ ಈ ಸಿಹಿ ಕಬ್ಬಿನ ತೋಟಕ್ಕೆ ಲಕ್ಕೆ ಹಾಕಲು ಮದವೇರಿ ನಿಂತಿರುವ ಮತ್ತಾನೆ. ಹೆಣ್ಣೆಂದರೆ ಕೇವಲ ಕಾಮುಕರ ಭೋಗದ ಬೊಮ್ಮೆ ಅರಿಯಬೇಡ. ಹೆಣ್ಣೊಂದು ಮನಸ್ಸು ಮಾಡಿದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಬೇಕಾಗಿಲ್ಲ ಎಚ್ಚರದಲ್ಲಿಟ್ಟುಕೊಂಡು ಮಾತಾಡ. ಏನಂದ್ರೆ ಕಿತ್ತೂರು ಚೆನ್ನಮ್ಮ? ವಾ ಕಿತ್ತೂರು ಚೆನ್ನಮ್ಮ, ಸಾಯವರೆಗೂ ಕೂತ್ಕೊಂಡು ತಪಸ್ ಮಾಡಿದ್ರು ಮೀಸಿ ಬಾರದೆ ಇರುವ ಸಪ್ಪೆ ಮುಖಲೇ ನಿಂದು. ಬೇಡ ಬೇಡ ಅಂತೇಳಿ ವಾರದಾಗ 3-4 ಸಾರಿ ತೆಗ್ಸಿದ್ರು ಚಿಗಿತಿನಂತ ಚಿಕ್ಕಂತ ಬರುವ ಮೀಸೆ ಮುಖಾಲೆ ನಂದು. ಹೆಣ್ಣಾದ ನಿನಗಿಷ್ಟೊಂದು ಸೊಕ್ಕು ಛಲ ಇರಬೇಕಾದ್ರ ಮೀಸಿ ಹೊತ್ತಿರೋ ಈ ನಾಗರಾಜನಿಗೆ ಆದಷ್ಟು ಛಲ ಇರಬಾರ್ದು. ಈ ನಾಗರಾಜನ ಸನ್ನಿಧಿಯಲ್ಲಿ ಜರುಗುವುದು ಕಾಮೋಪದೇಶವೇ ಹೊರತು ಸ್ತ್ರೀ ಪುರುಷೋಪದೇಶವಲ್ಲ. ನೀನು ಇದನ್ನು ತಿರಸ್ಕರಿಸಿದರೆ ಈ ನಿನ್ನ ದೇಹಕ್ಕೆ ಮುಚ್ಚಿರುವ ತೆಗೆದು ಚಂದ್ರ ಗುತ್ತಿ ಸೇವೆ ಮಾಡುವೆ. ವಿಚಾರಿಸು. ಅರ್ಥವನ್ನು ಸರಿಯಾದ ಸನ್ನಿವೇಶವನ್ನು ತಿಳಿಸಿಕೊಟ್ಟಿ ಹೋಯ್ ಶಾಂಡಳ, ನಿನ್ನ ಗಾತ್ರ ಕಾರಣಕ್ಕೆ ಸರಿಯಾದ ಬಾ ಕಲಿಯುಗದ ದುಶ್ವಾಸನ ಬಾ. ನೀನು ಅನುದಿನವೂ ಹದಿಹರೆಯದ ಹುಡುಗಿಯರ ಬಟ್ಟೆ ಬರೆಗಳನ್ನು ಹರಿದು ಬಲತ್ಕರಿಸುವಾಗ ಬರದ ಈ ಪೌರುಷ, ಈ ಆಕ್ರೋಶ ತಂಗಿಯ ಜನರಿಗೆ ಕೈ ಹಾಕಿದ ಮಾತ್ರಕ್ಕೆ ಅದೆಲ್ಲಿಂದ ಬಂತು? ಬೇರೆ ಹೆಣ್ಣುಗಳಿರದ ಬೆಲೆ ಈ ನಿನ್ನ ತಂಗಿ ಎಂಬ ರಸಬಾಳಿ ಹೆಣ್ಣಿಗೆ ನೋಡಿರಲು ಉದ್ದಟತನದಿಂದ ವರ್ತಿಸದೆ ಈ ಕೋಮಲಿಯನ್ನು ನನಗೊಪ್ಪಿಸಿ ಈ ನರಾಂತಕನ ಕರಾಳ ಕೈಗಳಿಂದ ಕಡೆಗಾಗು. ಮೈಸೂರು ಮಾಡಿಕೊಂಡ ನರಾಧನ ಕುತ್ತಿಗೆಯನ್ನು ಕೊಯ್ಯಲು ಎಂದಿನಿಂದ ಕಲಿತೀವಿ. ಪ್ರತಿಫಲ ಸಿಕ್ಕಿತ್ತು ನನಗೆ. ಮನೆಯ ದೇವರನ್ನು ಗಂಡರೆನಿಸಿಕೊಂಡ ಪಾಂಡವರೇ ಪ್ರಸಂಗವೊಂದರಲ್ಲಿ ನಡುಸಭೆಯಲ್ಲಿ ದುಶ್ವಾಸನನ ದ್ರೌಪದಿಯ ಸೀರೆಯನ್ನು ಚಳಿಸುತ್ತಿರುವಾಗ ಪುಂಡರ ಗಂಡರೆನಿಸಿಕೊಂಡ ಪಾಂಡವರೇ ಷಂಡರಾಗಿ ತಲೆ ತಗ್ಗಿಸಿಕೊಂಡು ಕೂತಿರುವಾಗ ಇನ್ನು ನಿನ್ನಂತ ತಲೆ ಹಿಡುಕ ನಿನ್ನ ತಂಗಿಯನ್ನು ನನಗೊಪ್ಪಿಸುವುದು ಯಾವ ಮಹಾ? ತಂಗಿನನ್ನು ಒಪ್ಪಿಸು ಅಣ್ಣನಾದವನು ಹೇಳಲು ನಾಚಿನವನು ಹಳಕಾರನ್ನು ಮಾಡಿ ಇನ್ನೊಂದು ಹೆಜ್ಜೆ ಮುಂದಿಟ್ಟರೆ ಇನ್ನ ಪ್ರಾಣ. ಚಾಲರ ನೃತ್ಯ ಕಣ. ಹುಚ್ಚಿನಲ್ಲಿ ಕೈ ಹಾಕಿದ ಮಾತ್ರಕ್ಕೆ ಹಾವು ಕತ್ತಲಾರದು. ಈ ಮಿಕ್ಕಿನಿಂದ ಮಿಕ್ಕಕ್ಕೆ ಶಿಕ್ಷೆಯಾಗಲೇಬೇಕು. ಚಾಣಕ್ಯ ಆತುವೆ ಗೂಂಡನ್ನು ಇಂಥ ಪ್ರಾಣಗಾರ ಮಾತು ನಿಜವಾಗಿ ನನ್ನ ಪ್ರೀತಿ ಆಟದಲ್ಲಿ ನನ್ನ ಮಾನವನ್ನೇ ಕಾಪಾಡು. ನನಗೆ ಎಷ್ಟು ತೊಂದರೆ ಇನ್ನು ಈ ಸಭೆ ನಿನ್ನ ನಿಜವಾಗಿ ಕಡೆಗಳನ್ನು
ಮಕ್ಕಳ ದಾಟಲು ನೋಡಿದರೆ ಈ ಪ್ರಪಂಚವನ್ನೇ ದಾಟಬೇಕಾದೀತು. ನಿಜವಾಗಿ ಮುಟ್ಟಾಳನನ್ನು ಕೊಂದೇ ಬಿಟ್ಟಿ. ಮುಂದಿನೇನು ಬಿಡಿ ಕದರಿದಿರಾ ಮಿಸ್ಟರ್ ನಾಗರಾಜ್? ನಮ್ಮ ಪ್ರಗತಿ ನಿಮ್ಮ ವೈರಿಯ ಅವನತಿ. ನಾಗರಾಜ್, ನಮ್ಮಗಳ ಕೂಟನ್ನೆಲ್ಲ ಆರಿಸಲು ಎಂದಿದ್ದರೂ ನಮಗೆ ಕಂಡ ವೈರಿ ಎಂಬ ಬೆಳೆಯನ್ನಾದ್ರೂ ಮೊಳಕೆಯಲ್ಲಿ ಚಿವುಟಲ್ಲಿಗೆ ವಿನಃ ಬೆಳೆ ಕೊಡಬಾರದು. ನೋಡಿ, ಯಾವುದಕ್ಕೂ ತಾವು ಈ ಚಾಣಾಕ್ಷಮತಿ ಚಾಣಕ್ಯನ ಹಾದಿಯ ಮೇಲೆ ನಡೆಯುತ್ತಾ ಬಂದಿದ್ದೀರಾ. ಇನ್ನು ಮುಂದೆ ಇದೇ ರೀತಿ ನಡೆದರೆ ನಿಮಗೆಂದೂ ಆಪತ್ತೇ ಇಲ್ಲ. ಸುರಸುಂದರಿಯ ಸ್ವಾದಸ್ಥವಿಲು ಕಮಾನ್ ಚಿಯರ್. ಹಾಗೆ ಈ ಹೆಣವನ್ನು ತೆಗೆದುಕೊಂಡು ಯಾವುದಾದರೂ ಒಂದು ಹಾಳು ಬಾವಿಯಲ್ಲಿ ಹಾಕಿಬಿಡು. ಹಾಗಾಗಲ ಬಾವಿಯಲ್ಲಿ ಮೀನುಗಳನ್ನು ಬಿಟ್ಟದ್ದಾಯ್ತು, ಮಕ್ಕಳನ್ನು ತೆಗೆದದ್ದಾಯ್ತು. ಇನ್ನು ತಿನ್ನಲೇಕೆ ತಡ? ಹಾಗಾದರೆ ಈ ಸುರ ಸುಂದರಿಯನ್ನು ಅನುಭವಿಸೆಂದೆನ್ನುವ ಯಾವ ಚಾಣಕ್ಯ? ಅನುಭವಿಸಲೇಬೇಕು. ಮದನನ ಬಾಣದಿಂದ ಘಾಟ್ಯಗೊಂಡ ಈ ಮಧುಕರನ ದೃಶ್ಯ ಹೆಚ್ಚಿಸಲು ಜಾಗೃತಾವಸ್ಥೆಗೆ ಬಾ. ಒಂದು ಹೆಣ್ಣಿನ ದೇಹ ಸುಖಕ್ಕಾಗಿ ಈ ಹಾಳು ರೂಪವೇ ಶಾಪವಾಗಿ ಪರಿಣಮಿಸಿ ಬಿಟ್ಟಿದೆ. ಗಂಡನು ನೀವಿಂತ ನೀಚ ಕೆಲಸ ಮಾಡಲಾರದು. ನಮ್ಮಣ್ಣ ಗೊತ್ತಿಲ್ಲ, ನಮ್ಮಣ್ಣ ಬದುಕಿದ್ದಾರೆ, ನಮ್ಮಣ್ಣ ಬದುಕಿದ್ದಾರೆ. ಇಲ್ಲ, ನಮ್ಮಣ್ಣ ನೀವೇ ಗೊತ್ತಿರಲಿವೆ. ಈ ಹಾಳು ರೂಪಕ್ಕಾಗಿ ನನ್ನ ಅಣ್ಣನನ್ನ ಕೊಂದು ಹಾಗಾದ್ರೆ ಈ ಹಾಳು ರೂಪವನ್ನೇ ಕೊಂದು ಹಾಕಿಬಿಡಿ. ಸಮಯವೀಗ ಬರುತ್ತೆ. ವಿಜಯನೊಂದಿಗೆ ಒಳ ಮದುವೆ ನಡೆಯಲೇ ಕೂಡದೆಂಬ ಹಾಟ ನಿಮಗಿದ್ದರೆ ವಿಜಯನನ್ನ ಪ್ರೇಮವೆಂಬ ತೈಲವನ್ನು ಹಾಕಿ ಈ ಕಮಲ ಎಂಬ ಜ್ಯೋತಿಯನ್ನು ಬೆಳಗಿಸುವ ಮೊದಲೇ ಈ ನನ್ನ ಕಾಮದ ಬಿರುಗಾಳಿಯಿಂದ ಇವಳ ಶೀಲ ಜ್ಯೋತಿಯನ್ನು ನಂದಿಸಲೇಬೇಕು. ಅಂದಾಗ ರಾಜ ರಕ್ತದ ನಾವು ನೀಚ ರಕ್ತದ ಈ ಹೆಣ್ಣಿನ ಸಂಬಂಧವನ್ನು ಕಡಿದೊಗೆಯಲು ಸಾಧ್ಯ. ಅಲೇ ತಿರುಕನ ತಿರುಳೆ, ತಡ ಮಾಡದ ನಿನ್ನ ದೇಹವನ್ನು ನನಗೊಪ್ಪಿಸಿ ನನ್ನ ಮನ ತೃಪ್ತಿಪಡಿಸುವ. ನಾನು ಮೆಚ್ಚುವ ಕಾರ್ಯ ಮಾಡುತ್ತೀರಿ. ನಗು ನಿನ್ನ ಮನ ತೃಪ್ತಿಯ ನಕ್ಕು ನಕ್ಕು ಕೊನೆಗೆ ಒಂದು ದಿನ ಹೋಗೋದಕ್ಕೂ ತಯಾರ. ಹಸುವಿನಂತಿರುವ ತಾವು
ಹುಲಿಯಂತಾಗಬಾರದು. ಏನು ತಮ್ಮ ಮೋಹಿಸಿ ಮದುವೆಯಾಗಲಿಚ್ಛಿಸಿದ ಕನ್ಯೆಯನ್ನು ಅಣ್ಣನು ತಂದು ಅತ್ಯಾಚಾರಗೈಲಿಚ್ಛಿಸುವುದಕ್ಕೆ ಸಹಿಸಬೇಕೆ? ಹಾಲುಣ್ಣಿಸುವ ಅಣ್ಣನೇ ವಿಷ ಕಕ್ಕುವ ಹಾವಿನಂತಾದಕ್ಕೆ ಸಹಿಸಬೇಕೆ? ಮಲ್ಲಿಗೆಯಂತೆ ಮೃದು ತಾವು ಮುಳ್ಳಿನೊಂದಿಗೆ ಸರಸ ಸಲ್ಲದು. ಹಾಸಿಗೆ ಅಡಿಯಲ್ಲಿ ಹಾವು ಮಲಗಿದಂತಾಯಿತು, ಹೂವಿನ ಪಕ್ಕದಲ್ಲಿ ಮುಳ್ಳು ಹುಟ್ಟಿದಂತಾಯಿತು. ಆದರೆ ಈ ದ್ರೋಹಿ ನಮ್ಮ ಮನೆತನದಲ್ಲಿ ನಿಂತು ಬಿಟ್ಟ. ಸುಮಂಗಲಿಯಾಗಿ ಸುಕುಮಾರಿಯನ್ನು ಕರೆತಂದು ಅವರ ಶೀಲ ಮಂದಿರವನ್ನೇ ಹಾಳು ಮಾಡುವ ನೀನು ನಾನು ನೀತಿ ನರಸಿಯಲ್ಲಿ ಉನ್ನತ ಮಟ್ಟದಲ್ಲಿರುವ ಹುಡುಗಿಯೊಬ್ಬಳ ಮದುವೆಯನ್ನು ಬಡವರೆಂಬ ಒಂದೇ ಒಂದು ಕಾರಣದಿಂದ ಮುರಿಯಲು ನೋಡಿದ ನೀನು ಮುಳ್ಳು, ನಾನು ಮುಳ್ಳು ನಾಗರ ನೀನು, ವಿಷದ ಹೊಂಡ ನೀನು. ನಿನ್ನಂತವನಿಗೆ ಅಣ್ಣ ಎನ್ನುವ ನಾಚಿಕೆ ಅದು. ಈ ಪಾಪಿಗಳಿಗೆ ಏನಂತ ಅನ್ನಬೇಡಿ. ಇವತ್ತು ನಮ್ಮ ವಾದಿಸೋದಕ್ಕಾಗಿ ಈ ಪಾಪಿಗಳು ನನ್ನ ಅಣ್ಣನನ್ನೇ ಕೊಂದು ಹಾಕಿದ್ರು. ಈ ಹಾಳು ರೂಪಕ್ಕಾಗಿ ಎದುರು ನನ್ನ ಅಣ್ಣನನ್ನು ಕೊಂದು ಹಾಕಿದ್ರು. ಈ ಹಾಳು ರೂಪವೇ ಇಲ್ಲದಂತೆ ಮಾಡಬೇಕು. ಸುಮಾರ್ಗಿಗಳು ಸತ್ತರೆ ಲೋಕ ಉಳಿಯುವುದಿಲ್ಲ. ನೀನಿನ್ನೂ ಬದುಕಿದ್ದು ಇಂತಹ ದೂರವರ ಹೋರಾಟ ನಿಲ್ಲಿಸಬೇಕಾಗಿದೆ. ಎಲ್ಲಿಗೆ ಹೊರಟೆ? ನಿಮ್ಮಂತ ಮತಿಹೀನ ಮಾನವರಿಂದ ದೂರಾಗಿ, ನಿಮ್ಮಂತ ಹೃದಯಹೀನ ದಾನವರಿಂದ ಬಹು ದೂರ. ಸೊಕ್ಕಿನ ನುಡಿಗಳನ್ನಾಡಿ ಹೋದರೆ ದೃಢ ಮಾತ್ರ ಆಸ್ತಿ ಸಿಗಲಾರದು. ದೇವರು ಕೊಟ್ಟ ಶಕ್ತಿ ರಕ್ಷೆಯಲ್ಲಿರುವಾಗ ಮುಂದೆ ಹಂದಿಯಂತೆ ತಿನ್ನಬೇಕಾದಿದ್ದು ಹೊಂದಿ ನರಕ ತಿನ್ನುವುದಾದರೂ ಅದು ನಿಮ್ಮಂತೆ ನರರ ರಕ್ತ ಕುಡಿಯುವುದಿಲ್ಲ. ಗೋಡೆಗೆಸೆದ ಚೆಂಡು ಹುಟ್ಟಿದ ಬಂದು ಹೊರಗೆ ಬಡಿಯುತ್ತಿದೆ ಎಂಬುದನ್ನು ಮರೆಯಬೇಡ. ಬೇಡ, ಈ ಬಡ ಬಿಕಾರಿಯನ್ನು ಕಟ್ಟಿಕೊಂಡು ಗುಡಿಸಲಲ್ಲಿ ಹೋಗಬೇಡ. ಈ ಕಾಳಿಂಗ ಹೇಳ್ತಾ ಇದ್ದ ನಿನಗೆ ಬೇಡ. ಈ ಕಾಳಿಂಗನನ್ನು ಕೆಣಕಬೇಡ. ಎತ್ತರ ಕಾಳಿಂಗನನ್ನು ಮುತ್ತಿಸುವ ಶಕ್ತಿ ಈ ದುಷ್ಟನಲ್ಲಿದೆ ಎಂಬುದನ್ನು ಮಾತ್ರ ಮರೆಯಬೇಡ. ಆಡಲು ಮಾತುಗಳು ಬಹು ಸುಲಭ. ಅದನ್ನು ಅರಿತಿರಬೇಕಾದವನು ನೀನು. ಮಾತಿಗೆ ಮಾತು ಉತ್ತರ ಕೊಡುವುದರಲ್ಲಿ ಬಹಳ ಪಳಗಿರಬಹುದು. ಅದರಂತೆ ಪಿಸ್ತೂಲನ್ನು ಉಪಯುಕ್ತರಲ್ಲಿ ಬಹಳ ಪಳಗಿದ್ದೇನೆ ಇಬ್ಬರು ಬೇಗನ ಮೇಲೆ. ಇಲ್ಲವಾದರೆ ಕರುಣೆ ಇಲ್ಲದೆ ಬಹಳ ಹರಣ ಮಾಡಬೇಕು. ನಿನ್ನ ಆಸ್ತಿಗೂ ನಿನ್ನಂತ ಆಸ್ತಿಗೂ ಕೊಡುವ. ಹುಲಿಯು ಗೋನಿಂದ ತಪ್ಪಿಸಿಕೊಂಡು ಪಾಂಜರದಿಂದ ಪಾರಿವಾಳ ಗತಿ. ತೆರಳಿದ ಹುಲಿವನ್ನಿಗೆ ಸೆಣಸಾಡಿದವರ ಕತೆ, ಈ ನಾಗರಾಜನನ್ನು ಕೆಳಕಿದವರ ಗತಿ ಅಪಾಗತಿ. ವಿಜಯ್ ಒಂದೇ ಒಡಲಿನ ಒಲಿಮೆಯನ್ನು ಬಂಜೆ ಮಾಡಿ ಬಚ್ಚಿಟ್ಟುಕೊಳ್ಳಲು ಆ ಬಡ ರಂಡಿಯ ಮನೆಗೆ ಓಡಿ ಹೋದಿಯ ಬಂದ ಅರಿಯದೆ ಬಡ ಕೊರಡನ್ನು ಹಿಡಿದು ಅಗ್ನಿಯವರು ಮುನ್ನುಗ್ಗುತ್ತಲಿರುವಿ ಎಂಬುದು ನಿನಗೇನು ಗೊತ್ತೋ ಮುಟ್ಟಾಳ? ನೀನು ಬದುಕಲೀಗ ಬಿಟ್ಟು ಬಿಡು. ನಿನ್ನ ಹುಟ್ಟನ್ನಡಗಿಸುವ ಸುಳ್ಳರು ಚಂದ್ರ ಚಂದ್ರ ಕೊನೆಗೂ ನಿನ್ನ ಚಾತುರ್ಯ ಮನಸ್ಸಿನಿಂದ ನಿನ್ನ ಸಹೋದರಿಯ ಸೌಂದರ್ಯವನ್ನು ಛೇಂಕರಿಸಿ ಮೋಹನಾಸ್ತ್ರವನ್ನು ಹೊಡೆದು ನನ್ನಿಂದ ನನ್ನ ತಮ್ಮ
ತಮ್ಮನನ್ನೇ ಅಗಲಿಸಿದ ಈ ನಿನ್ನ ಶಕುನಿ ಸಂಧಾನಕ್ಕೆ ಮೆಚ್ಚಿದೆ. ಚಂದ್ರ, ನಿನ್ನ ನರಿಬುದ್ಧಿಗೆ ಮೆಚ್ಚಿದೆ. ಏ ಚಂದ್ರ, ನೀನು ನರನರಿಯಾದರೆ ನರನಾಗರರು. ಈ ನರನಾಗರರ ಉತ್ತಮ ನಗರದಲ್ಲಿ ಕತ್ತನ್ನು ಮತ್ತೊಮ್ಮೆ ಎತ್ತಲು ಹೋದರೆ ಚಂದ್ರ, ನೀವದರ ಸುತ್ತುವರಿದು ಧರಿಸುವರೆಂಬುದನ್ನು ಮರೆಯದಿರಿ. ಸ್ನೇಹದಿಂದಿರಿ ಒಲಿಮೆಯಿಂದ ಒಲವ ನೀಡುವ ನರನಾಗರ ಕೆಣಕಿದರೆ ದ್ವೇಷದಿ ವಿಷ ಬಿಡುವ ಕ್ರೂರ ನಾಗರ. ಅಂತೂ ನಾನಿಟ್ಟ ಸೇಡಿನ ಕಿಡಿ ದಾವಾಗ್ನಿಯಾಗಿ ಸುರಿಸಲಿ. ಈ ಮನೆಯ ನವರತ್ನದ ವಿಘ್ನಕ್ಕೆ ವಿಘ್ನಕಾರರಾದ ರಘು ವಿಜೇಂದ್ರೀಗ ನಿರ್ವಿಘ್ನ. ಒಬ್ಬ ಯಮಸದನ ಸೇರಿದ, ಮತ್ತೊಬ್ಬ ಚಂದ್ರ ಸದನ ಸೇರಿದ. ಮುಗದಪ್ಪನಾದ ನಾಗರಾಜ ನನ್ನ ಬುದ್ಧಿ ಸದನದಲ್ಲಿ ಬಿದ್ದ ಬಾಲ ಈಗ ಇನ್ನಿಲ್ಲಿ ನನ್ನ ಕಾರ್ಯೋದ್ದೇಶವನ್ನು ತಡೆಯುವವರು ಭೂಮಿ ತಿರುಗುವುದು ಸೂರ್ಯನ ಸುತ್ತ, ಆ ಚಂದ್ರ ತಿರುಗುವುದು ಈ ಭೂಮಿಯ ಸುತ್ತ. ಆದರೆ ಈ ಚಾಣಾಕ್ಷಮತಿ ಚಾಣಕ್ಯ ತಿರುಗುವುದು ಅವೇಗಿ ನಾಗರಾಜನ ತಿಜೋರಿಯ ಹಣದ ಸುತ್ತ. ನಾಗರಾಜ್, ಹೊತ್ತು ಸಾಧಿಸಿ ಗತ್ತಿನಿಂದ ನಿನ್ನ ಸಕಲ ಸಂಪತ್ತನ್ನು ಹೊತ್ತೊಯ್ಯದಿದ್ದರೆ ನನ್ನ ಹೆಸರು ಚಾಣಾಕ್ಷಮತಿ ಚಾಣಕ್ಯನೇ ಅಲ್ಲ. ಪಾಠ ಮಾಡಿದಂತವರಿಗೆ ಮಲ್ಲಿಕಾರ್ಜುನ ಸಾಹಿತ್ಯಮಳ್ಳಿ ಇವರಿಗೆ 20 ರೂಪಾಯಿ ಕೊಟ್ಟಿದ್ದಾರೆ. ರಾಜೇಂದ್ರ ಪಾಠ ಮಾಡಿದಂತವರಿಗೆ ಅವರೇ ಬಂದು ಸ್ವೀಕರಿಸಬೇಕಂದ್ರೆ ನಮ್ಮಲ್ಲಿ ಕೇಳ್ತಾರೆ. ಮಲ್ಲಿಕಾರ್ಜುನ ನಮಸ್ಕಾರ. ಅದರಂತೆ ಇದೇ ನಾಟಕದಲ್ಲಿ ಚೆಟ್ಟಿ ಪಾಠ ಮಾಡಿದಂತವ್ರಿಗೆ ಶರಣ ಪೌಡರ್ ಪಿಟ್ಟು 5 ರೂಪಾಯಿ ಕೊಟ್ಟಿರ್ತಾರೆ, ಹಾಗೂ ರಾಜೇಂದ್ರ ಪಾಠ ಮಾಡಿದಂತವ್ರೆ 5 ರೂಪಾಯಿ ಕೊಟ್ಟಿರ್ತಾರೆ. ಇವರು ಬಂದು ಸ್ವೀಕರಿಸಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾರೆ. ಚೆಟ್ಟಿ ರಾಜಣ್ಣ ಅವರಿಗೆ ನಮಸ್ಕಾರಗಳು. ಶರಣಪಗೌಡ ಪೆಟ್ಟಿನಗೌಡ ಇವರಿಗೆ ನಮ್ಮ ಅನಂತ ವಂದನೆಗಳು. ಅವರ ಪರವಾಗಿ ನಾವೇ ಸ್ವೀಕರಿಸಿದ್ದೇವೆ. ಅದೇ ನಮಸ್ಕೋಡನು ಸುರೇಶ್ ಕಂಪ್ನಿಗೆ 10 ರೂಪಾಯಿ ಕೊಟ್ಟಿರ್ತಾರೆ. ಚಂದ್ರ ಪಾಠ ಮಾಡಿದವರಿಗೆ 10 ರೂಪಾಯಿ ಕೊಟ್ಟಿರ್ತಾರೆ. ಬಾಡುವಂತ ಹೂವೇ ಬಾಡುವ ಸೋಕೆ, ಹಾಡುವಂತ ಕೋಗಿಲೆ ಅಡುವ ಸೋಕೆ, ಕಳನ ದಾರಿಯಲ್ಲಿ ಬಾಳು ಸಾಧ್ಯವೇ, ಅವಳಿದಾಡಿ ಮೇಲೆ ಆಮಯೋಗ್ಯವೇ, ಬಾಡುವಂತ ಹೂವೇ ಬಾಡುವ ಸೋಕೆ, ಹಾಡುವಂತ ಕೋಗಿಲೆ ಅಳುವ ಸೋಕೆ, ಕವಲು ದಾರಿಯಲ್ಲಿ ಬಾಳು ಸಾಧ್ಯವೇ, ಅವನಿದಾಡಿ ಮೇಲೆ ಆಮಯೋಗ್ಯವೇ, ಬಾಡುವಂತ ಹೂವೇ ಬಾಡುವ ಸೋಕೆ. ಯಾರಿಗಿಲ್ಲ ನೋವು, ಯಾರಿಗಿಲ್ಲ ಸಾವು, ಒತ್ತವ ಫಲದಿಂದ ಸಿಹಿ ಕೂಡ ಬರೆವು, ಬಾಳುವುದು ಸಂತೆ, ಸಂತ ತುಂಬ ಚಿಂತೆ,
ಬಾಳಿಂದ ಚಿಂತೆ ಬಯಲುದಂತೆ ಅಂಕೆಯಿರದ ಮನಕನ ಖಂಡಿಸುವುದು ನಾರ ಲೋಕಮುಕ್ತ ದೇಹವ ಯೋಚಿಸುವುದು ಕಣ್ಣ ಬಿರುಕು ಸಾಲದೆ ತುಂಬುತ್ತೇರು ಬರಸೇರ ಸಣ್ಣ ಬಿರುಕು ಸಾಲದೆ ತುಂಬು ಬದುಕು ಬರುವಾಗಲು ಬಾಡುವಂತಹ ಬಾಡುವ ಸೋಕೆ ಕದನದಲ್ಲಿ ಭರವಸೆಗಳು ಬೇಕು ನಾನು ನನ್ನದೆಲ್ಲ ನಂದು ಜಗಬೇಕು ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ ನಾವೇ ಮೂಢರಾದರೆ ಧ್ಯಾನ ಚೆಲ್ಲಿ ಪೂಜ್ಯತೆ ನಿಲ್ಲಿಸಬೇಕು ಉಪಕರಿಸಬೇಕು ನಾಗರಿಕರಾದ ಮೇಲೆ ಸುಗಣರಾಗಬೇಕು ನಿನ್ನ ಹಳದಿ ಕಣ್ಣಲ್ಲಿ ಜನರನೇಕೆ ನೀ ನೋಡುವೆ ನಿನ್ನ ಹಳದಿ ಕಣ್ಣಲ್ಲಿ ಜಗವನೇಕೆ ನೀ ದೂರುವೆ ಬಾಳುವಂತಹ ಬಾಳುವ ಸೋಕೆ ಹಾಡುವಂಥ ಕೋಗಿಲೆ ಅಳುವ ಸೋಕೆ ಕ್ಷಮಿಸ್ಬೇಕು. ಯಾಕಂದ್ರೆ ಯಾವುದೇ ಹಾಡುಗಳನ್ನು ಹಾಡಬೇಕಾದ್ರೆ ಒಬ್ಬರಿಗೊಬ್ಬರು ಸೆಟಪ್ ಬೇಕು. ಕಾರಣ ಹೊಂದಾಣಿಕೆ. ಅವರು ನಮಗೆ ಮ್ಯಾಚಿಂಗ್ ಆಗ್ಬೇಕು, ನಮಗೆ ಅವರು ಮ್ಯಾಚಿಂಗ್ ಆಗ್ಬೇಕು. ದಯವಿಟ್ಟು ಏನ್ ತಪ್ಪುಕ ಬರೋದು ಇದರಲ್ಲಿ ಅಂತ. ರೇಣುಕಾ ಪ್ರವಾಳಿವರೆಗೂ ಅದೇ ಮಲ್ಲಿಕಾರ್ಜುನ ಕಂಚಿಗೆ ಕಾಂಗೋಪುರವರು 5% ಇಸುತ್ತಾರೆ. ಆ ಕಲಾವಿದ ಬಂದು ಈ 5 ರೂಪಾಯಿ ತೆಗೆದುಕೊಳ್ಳಬೇಕು ಅಂತೆ. ಮಲ್ಲೇಶಣ್ಣವರಿಗೆ ನಾನು ವಂದನೆ. ಪಾತ್ರ ಮಾಡಿದಂತ ಮುತ್ತಣ್ಣ ರೆಡ್ಡಿ ಅವರಿಗೆ ಪ್ರಕಾಶ್ ಹಡ್ಪ ಕೊಡ್ತಾರೆ. ಬರ್ಸೋರಿದ್ರೆ ಅಲ್ಲಿ ಲಿಸ್ಟ್ ಐತಿ, ಅಲ್ಲಿ ಎಲ್ಲರೂ ಆಯ್ಕೆ ಬರ್ಸ್ಬೇಕಾಗಿ ದಯವಿಟ್ಟು ದೈವ ಉಚಿತವಾದ ಈ ಕಮಲೆಯನ್ನು ಬಿಟ್ಟು ಬಿಡಿ. ನನಗೋಸ್ಕರ ನೀವು ಮನೆ ಮಠ ಕರೆಯೋದು ನನಗೆ ಇಷ್ಟವಿಲ್ಲ. ನಿಮ್ಮ ಅಣ್ಣನವರ ಮೆಚ್ಚಿನ ಕನ್ನೆ ನೀವು ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ಸಾಗಿಸಿ. ನಾವೆಷ್ಟೇ ಮಾಡಿದ್ರು ಬಿಡೋದು. ನಮಗೂ ನಿಮಗೂ ಭೂಮಿ ಆಕಾಶದಷ್ಟು ಅಂತರ. ಬಡತನ ಬಾನೆಂದರಿತರು ಅಲ್ಲಿಂದ ಬೀಳುವಾಗಕ್ಕೆ ಈ ಭೂಮಿಯನ್ನು ಸೇರಬೇಕು. ನೀನೆಂದಿದ್ದರೂ ನನ್ನವಳು. ನಮ್ಮನ್ನು ಬೇರ್ಪಡಿಸಲು ಈ ಜಗತ್ತಿನಲ್ಲಿ ಯಾವ ಶಕ್ತಿಯಿಂದಲೂ ಸಾಧ್ಯ. ನಿಮ್ಮ ಕೈ ಹಿಡಿಬೇಕಾದ್ರೆ ನಾನು ಪೂಜೆಗಳು ಪುಣ್ಯ ಮಾಡಬೇಕು. ಆದ್ರೆ ಈಗ ನಡೆದ ಈ ಘಟನೆ ನೆನೆಸಿಕೊಂಡ್ರೆ ನಿಜವಾಗೂ ನಾನು ನನಗೆ ಹೇಗೆ ಮುಖ ತೋರಿಸ್ಬೇಕು, ಏನಂತ ಉತ್ತರ ಹೇಳ್ಬೇಕು ನಾನು ಒಂದು ಅರ್ಥವಾಗ್ತಾ ಇಲ್ಲ. ನೀನಿನ್ನೂ ಅರಳಿದ ಹೂವಿನಂತೆ ಪವಿತ್ರ ಆದಂತಹ ನಿನ್ನ ಮನಸ್ಸನ್ನ ಇಲ್ಲ ವಿಜಯ್, ಈ ಹೂವು ಅಪವಿತ್ರವಾಗಬಾರದಂತೆ ಇವತ್ತು ನಮ್ಮಣ್ಣ ಪ್ರಾಣ ಕೊಟ್ಟಿದ್ದು. ಈ ಕಮಲಿಗೆ ಮಾನ ಪ್ರಾಣ ಎರಡೂ ಒಂದೇ. ಒಂದು ಹೋದ್ರೆ ಒಂದು ನಿನ್ನಂತ ಪ್ರೇಮಿಯನ್ನ ಪಡೆದ ನಾನೇ ಈ ಗಡುವ ವಿಷಯ ನಿಮ್ಮ ಅಣ್ಣದರಿಗೆ ತಿಳಿಸಿ ಆ ದುಷ್ಟರಿಗೆ ಕಾನೂನು ಶಿಕ್ಷೆ ಕೊಟ್ಟು ನೋಡಿ. ಏನ್ರಿ ಬೇಗ ಬೇಗ ಹಿಂಬಲಿಸಲು ನಾನೊಂದು ಕುರಿಯಲ್ಲ, ಓರ್ವ ಹೆಣ್ಣು ನಿಂತಿರುವ ನವಿಲು. ಅಂತೂ ನಾ ಅದಕ್ಕೆ ನೆಚ್ಚಿಲ್ಲ. ಅದು ಪದ್ಯ ಅಂತ ಕಲ್ತ್ಬಿಟ್ಟಿಯ. ಇದೆಲ್ಲ ಅಭಿನಯ ನಮ್ಮದೆಲ್ಲ ಮಾಡೋರೆ. ನಾನು ಹೇಳ್ಕೊಡ್ತೇನೆ, ನೀನ್ ಹೇಳಿದ್ರೆ ನೀನು ಬಹಳ ಸುತ್ತಾಗ ಯಾರು ಮಾಡಿದ್ರು ಅಂತಮ್ಮ. ಆಯ್ತು, ನಾನು ನೀವೇನು ಅದನ್ನ ಹೇಳ್ತಾರಲ್ಲ, ನೀವು ಹೇಳ್ಕೊಟ್ಟಾಗ ನಡ್ಕೊಳ್ತೀನಿ. ಅವ್ರಿಗೆ ಯುಕ್ತಿದಂದ ಈ ನನ್ನ ಹೋಲಿಕೆ ನಮ್ ಶೆಟ್ರಿ ಮಾತು ಇಂಥ ವೇಸ್ಟಾಗ ಶೆಟ್ಟಿ ಹೆಂಡತಿ ಅನ್ನಕ ಹಳ್ಳಿ ಮಾವನ ಹೆಣ್ಣಿಗೆ ಒಳ್ಳೆ ಕಾಸ್ಪಿರ ಸೀಬು ಬಣ್ಣ ಬರ್ದಂಗೆ ಗೊತ್ತಾ ನೋಡ್ರಿ. ಸೀಬಣ್ಣ ಆಗ್ಲಿ ಮಾವಿನ ಹಣ್ಣ ಆಗ್ಲಿ ಬಳಿರೆ ತಿಂದ್ರೆ ಚಲೋ ಆಗುತ್ತೆ ನೋಡ್ರಿ. ತಿಂದ್ರೆ ಯಾವ ಬೇಕಾದ್ರೂ ಬರ್ತೈತಿ. ಚಿಂತೆ ಮಾಡ್ಬೇಡವ, ಚಿಂತೆ ಮಾಡ್ಬೇಡ. ನಿನ್ನ ಬಾಳೆ ಹೋಗ್ಬಿಟ್ಟು ಹಾಳಾಗ್ಲಾರ್ದಂಗ ಫ್ರಿಜ್ ಜೋಪಾನ ಮಾಡ್ತೀನಿ. ಆಯ್ತಾ? ಕತ್ತಿಗೆ ಬುದ್ಧಿ ಹೇಳಿದ್ರೆ ಕುದುರೆ ಓಟ ಓಡಬಲ್ಲದೆ. ಆಯ್ತು ಮಮ್ಮ, ನಿನ್ನ ನಂಬಿದ್ದೀನಿ. ನೀರ್ನೆಲ್ಲ ಹಾಕಿ ಹಾಲ್ನೆಲ್ಲ ಹಾಕಿ
ರೆಡಿ 1 2 3 ಪ್ರೇಮ ಸುಂದರಿ ಲೋಕದ ಸುಂದರಿ ಪ್ರೇಮ ಲೋಕದ ಸುಂದರಿ ಲೋಕದ ಸುಂದರಿ ಮಾರಣ್ಣ ಬಂಗಾರಿ ಎನ್ನ ಸಿಂಗಾರಿ ಮಾರಣ್ಣ ಬಂಗಾರಿ ಎನ್ನ ಸಿಂಗಾರಿ ನನ್ನಲ್ಲಿ ನೀನಾದೆ ಸುರ ಸುಂದರಿ ನನ್ನಲ್ಲಿ ನೀನಾದೆ ಸುರ ಸುಂದರಿ ಪ್ರೇಮ ಲೋಕದ ರವಿಚಂದ್ರನ್ ರೋಮಾಂಚನ ಸವಿಚುಂಬನ ರೋಮಾಂಚನ ಸವಿಚುಂಬನ ತುಮ 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 ನನ್ನಲ್ಲಿ ಬಂದರೆ ನನ್ನಲ್ಲಿ ಬಂದಾಗ ಸುರಗುಂಡ ನನ್ನಲ್ಲಿ ಬಂದಾಗ ತುಮ 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 ತುಮ
ನಾಯಿಗಳ ಪ್ರೇಮ ಕತ್ತಿಗಳ ಪ್ರೇಮ ನೋಡ್ತಿದ್ವಿ. ಆದ್ರ ಇವತ್ ಈ ಮನುಷ್ಯ ಪ್ರಾಣಿ ಪ್ರೇಮನು ಇಲ್ಲೇ ನೋಡ್ಬೇಕಾತಲ್ರಿ. ತುಚ್ಛ ಬುದ್ಧಿಯ ಮನುಷ್ಯ ಮೃಗಗಳೇ, ಕಷ್ಟ ಕೆಲಸ ಮಾಡಿ ರಸ್ತೆ ರಾಡಿ ಎಬ್ಬಿಸ್ಬೇಡ್ರು ನಿಮ್ಮವ್ರ. ಏನಪ್ಪ ಅಂತೀನ ಮಾತಾಡಿದ್ರು ಮಾತಾಡೋರು. ಇವೇನು ಕಲ್ಲಿನ ಮೂರ್ತಿಗಳು ಅಥವಾ ಮನುಷ್ಯ ಪ್ರಾಣಿಗಳು? ಇವು ಕಲ್ಲಿನ ಮೂರ್ತಿಗಳಂತೂ ಅಲ್ರಿ, ಮನುಷ್ಯ ಪ್ರಾಣಿಗಳು. ರೀ ಮನುಷ್ಯ ಮಣಿಗಳೇ, ಪಕ್ಷಿಗಳಾಗಿ ಹುಟ್ಟದೆ ಪಕ್ಷಿ ಪ್ರೇಮ ನಡೆಸುತ್ತಾ, ಪ್ರಾಣಿಗಳಾಗಿ ಹುಟ್ಟದೆ ಪ್ರಾಣಿ ಪ್ರೇಮ ನಡೆಸುತ್ತಾ, ಲೈಲಾ ಮಜ್ನುವಿನಂತೆ ಅವತಾರ ಎತ್ತಿರೋ ದಾವದಾರ್ ಸ್ವಾಮಿ ಬಂದವರು. ಸಣ್ಣಗ ಕುಡಿಯೋರು ಹೌದಪ್ಪ, ಇವರು ಅವರ ಪ್ರೇಮ ಇವರದು. ಇನ್ನೊಂದ್ಸಲ ಒಂದ್ ಸ್ವಲ್ಪ ಜೋರಾಗಿ ವಿಚಾರ ಮಾಡಿ ಕೈ ಬಿಟ್ಬಿಡೋಣ. ಈ ಕನಸಿನ ಲೋಕದ ಮನುಷ್ಯ ಮಣಿಗಳೇ, ಬಾಬಿ ಚಿತ್ರದಲ್ಲಿ ರಶ್ಮಿ ಕಪೂರ್ ಡಿಂಪಲ್ ಕಬಾಡಿಯ ಪ್ರೇಮಕ್ಕಿಂತ, ನಾನಿನ್ನ ಮರೆಯಲಾರೆ ಚಿತ್ರದಲ್ಲಿ ರಾಜ್ಕುಮಾರ್ ಲಕ್ಷ್ಮೀಯ ಪ್ರೀತಿಗಿಂತ ಅದ್ಭುತವಾಗಿ ಮೋಹಿಸಿರೋ ತಾವು ದಾರು ಸ್ವಾಮಿ ಬಂದವರು. ಡಾರ್ಲಿಂಗ್ ದತ್ತಮಲ, what is working here? I am doting, darling, doting. Then lighting or coming? ಓಹೋ, ಇವರು ಲೈಲಾ ಮಜ್ನು ಅಲ್ರಿ, ಜೂಲಿಯಟ್ ಸೀಸರ್ ಇವರು. ಈ ರಷ್ಯ ರೋಮಿಯೋಗಳೇ, ತಾವು ಇಂಗ್ಲಿಷ್ ನಲ್ಲಿ ಕೆನರೆ, ಕನ್ನಡದಲ್ಲಿ ಕೆರಚುವಂತವರಾಗಿ ಪ್ರೇಮಿಗಳೇ, ನಮ್ಮ ಊರಿಗೆ ಬಂದ ಎರಡು ಕರೆ ಕಾಗಿಗಳೇ. ಡಾರ್ಲಿಂಗ್ ರತ್ನಮಾಲ, ರತಿ ಮನ್ಮಥರನ್ನು ಸಾಕ್ಷಾತ್ಗೊಳಿಸಿದರೆ ಈ ನಮ್ಮ ಪ್ರೇಮ ತಪಸ್ಸನ್ನು ಭಂಗಗೊಳಿಸ ಬಂದವ ದೇವಲೋಕದ ಇಂದ್ರರು ಭೂಲೋಕದ ಪಣ್ಣನೆಂದು ಬಂದಿದ್ದಾಗ ಕಾಣುತ್ತದೆ. ನಾವು ಈ ವೇಳೆ ನಮ್ಮ ತಪಸ್ಸನ್ನು ಮುಂದುವರಿಸಿನ ರಾಣಿ ನನ್ನ ರಗಿಣಿ. ಹಾಗೆ ಹಾಗನೆ ಗುರುಗಳೇ, ಯಾವಾಗಲೂ ನಾ ಇರುವೆ ಈ ನಿಮ್ಮ. ಏನ್ರಿ ಇವ್ರ ಭಾಷೆ ಶೇಕ್ಸ್ಪಿಯರ್ನ ಭಾಷೆ ಆದ್ರಿಂದ ಹಿಡಿದು ಬಯಲಾಟದ ಭಾಷೆ ಕನ್ನಡವೂ ಬಂತು. ಇದು ಒಂದ್ ನಮೂನಿ ಆದ್ರ ಇವ್ರ ವಿಷಯ ಇನ್ನೊಂದು ನಮೂನಿ ಐತಿ. ರತಿ ಮತ್ತು ಮಾತನ್ನು ಪ್ರತ್ಯಕ್ಷಗೊಳಿಸ ಪ್ರೇಮ ತಪಸ್ಸು ಮಾಡ್ತಾರೆ. ನಾವು ದ್ವಾಪಾರಿಗದಲ್ಲಿ ಋಷಿಗಳು ಬ್ರಹ್ಮ ವಿಷ್ಣು ಶಿವನಿಗಾಗಿ ಮಾಡೋ ಕಠಿಣ ತಪಸ್ಸಿನ ಬಗ್ಗೆ ಕೇಳಿದ್ದೇವೆ. ಆದ್ರೆ ಈ ಪ್ರೇಮ ತಪಸ್ಸಿನ ಬಗ್ಗೆ ನಾವು ಕೇಳೇ ಇಲ್ಲ. ಅದು ಈ ಹ್ಯಾಟು ಬೂಟಿನ ಸಂಗ್ರಹ ಮಾಡೋ ಪ್ರೇಮ ತಪಸ್ಸು. ಏನೇ ಆಗ್ಲಿ ಇವ್ರ ಸಲ ಬುಡ ಎಲ್ಲ ತಿಳ್ಕೊಂಡೇ ಕೈ ಬಿಡೋಣ. ಕಲಿಯುಗದ ಕಾಮಾವತಾರಿಗಳೇ, ನಮ್ಮೂರ ಹೆದ್ದಾರಿಯಲ್ಲಿ ಘನಘೋರವಾದ ಪ್ರಣಯ ಚೇಷ್ಟೆಯನ್ನು ಪ್ರಾರಂಭಿಸಿದ ಕಾರಣವನ್ನು ತಿಳಿಸಿರಿ ನನಗೆ. ಯಾವನಿಯ ರಾಕ್ಷಸ ನಮ್ಮ ಪ್ರೇಮ ತಪಸ್ಸನ್ನು ಭಂಗಗೊಳಿಸ ಬಂದವನು ಮಾವನು ಅಥವಾ ಪಾರ್ಥವನ ಸೋದರರು. ಇವ ಯಾವನೇ ಹಸುರನಾಗಿರಲಿ ಇವನ ದೇಹಂ ತುಂಡರಿಸಿ ಭೋಜನ ತಾರಿಸಿ ನಮ್ಮ ರಾಜ್ಯದ ಮಠವನ್ನು ಕಳಿಸಿ ಇವನ ದೇಹದ ರಸದೌತಣವನ್ನು ನಮ್ಮ ನಾಡಿನ ತಿನ್ನಿಸಿದರೆ ನೋಡಿ ನಿನ್ನ ಗಂಡಲಿ. ಅದೇನು ಮಾಡುವನು ನೋಡಿ, ಈ ರಸ್ತೆಯಲ್ಲಿ ಭಂಗ ಮಾಡಿಕೊಳ್ಳಿ. ಹೌದು, ದುಷ್ಟ ತೋಟಕ್ಕೆ ಕೆರಳಿ ಸುತ್ತಿನಲ್ಲಿ ಮೈ ಮರೆತುಬಿಟ್ಟಿದೆ. ಕ್ಷಮಿಸು. ಅಂತೂ ಇವ್ರ ಗತಿ ಬಹಳ ದೊಡ್ಡದೈತೆ. ಇವ್ರ ಗತಿ ಜಗಳ ಆಡದಂಗ ಸಮಾಧಾನದಿಂದ ಇವ್ರ ಗುಟ್ಟನ್ನು ರಟ್ಟು ಮಾಡಕ್ಕೆ ಬೇಕು. ಈ ಜನಾರಣ್ಯದಲ್ಲಿ ಮಂಗ ಮಾನವರಾಗಿ ಬಹಿರಂಗ ಕಾಮನಾಟ್ಯವನ್ನು ನಡೆಸಿ ಇಲ್ಲಿಯ ನಾಗರಿಕರ ತಲೆಯನ್ನು ಕೆಡಿಸುವ ಕಾರಣವನ್ನು ನನಗೆ ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿ ಮಾನವರೇ. ಲೋ ಬಂಡ ಭಕ್ತ, ನಿನ್ನ ಮೂಢ ಭಕ್ತಿಗೆ ಮೆಚ್ಚಿ ಪ್ರಸನ್ನವೇ ನಮ್ಮ ತಪಸ್ಸಿನ ರಹಸ್ಯವನ್ನು ಹೇಳಿದರೆ ಆಲಿಸಿ ಕೇಳು. ಬಾಯಲ್ಲಿ ಕಿವಿಟ್ಟು ಕೇಳು. ಆ ರಸಮ ಬಿತ್ತರಿಸು ಅನಿಕ ದೇವ. ಕುತೂಹಲಗೊಳ್ಳದಿರು ಕೂಡ ಈ ಸುದಿನ ಬಂದು ಈ ನನ್ನ ಸ್ವಂಗಿಯ ಜೊತೆಗೆ ಈ ನಗರ ಬೀದಿಯಲ್ಲಿ ನಾಳೆ ಪೂರೈದರಾಗಿ 5 ಗಂಟೆ ದೊಡ್ಡ ಪ್ರೇಮ ತಪಸ್ಸನ್ನು ಮಾಡುವ ಮಹಾನ್ ಭಾವನೆಗೆ ರತಿ ಮನ್ಮಥರ ಜೊತೆಗೆ ಇವಳ ಸಮತಲ ಬೆಳೆಸುತ್ತಾರೆ ಹೇಳುತ್ತದೆ. ಆದ ಕಾರಣದಿಂದ ನಡ ಬೀದಿಯಲ್ಲಿ ನಮ್ಮ ಪ್ರೇಮ ತಪಸ್ಸನ್ನು ಮಾಡುವ ಭಕ್ತ ಮಾನವನೇ, ಈ ರೈತರು ಇನ್ನೊಬ್ಬರ ಮುಂದೆ ಹೇಳಿದ್ದಾರೆ ನಿನ್ನ ತಲೆಯನ್ನು
ಈ ವಿಷಯವನ್ನು ಬಹಿರಂಗಗೊಳಿಸಲಾರೆ ದೇವ. ಎಲೆ ಮೂಡನೆ ನಿನ್ನೆಲ್ಲ ಪ್ರಶ್ನೆಗಳು ಉತ್ತರಿಸಿದ ತರಲು ಇಲ್ಲಿ ನಾವು ನಮ್ಮ ಪ್ರೇಮ ತಪಸ್ಸನ್ನು ನೋಡುತ್ತೇವೆ. ನೋಡ್ರಿ, ಈ ಮುಖ್ಯ ವಿಷಯದಾಗ ನಿಮ್ಮ ಪ್ರೇಮ ತಪಸ್ಸಿಗೆ ಮೇಲಿಂದ ಮೇಲೆ ಭಂಗ ಬರುವುದುಂಟು. ಆದ ಕಾರಣದಿಂದ ರಾತ್ರಿ 8 ಗಂಟೆಯ ಮೇಲೆ ನಮ್ಮ ಮನೆ ಮುಂದಿನ ದಾರಿಯಲ್ಲಿ ಯಾವ್ಯಾವ ಹುರ್ರು ಕಚ್ಚಿ ನಾಯಿ ಸಹಿತ ಮಕ್ಕಳಿರಲಿ ಅಲ್ಲಿ ತಾವು ಆರಾಮಾಗಿ ತಮ್ಮ ಪ್ರೇಮ ತಪಸ್ಸನ್ನು ಮುಂದುವರಿಸಬಹುದು. ನಾವೀ ಸಮಾಜಿ ಸೇವಕರು ತಮ್ಮಂತ ಸುಂದರವಾದ ಕಾಗಿಗಳಿಗೆ ಅಲ್ಲಲ್ಲ ಜೋಡಿಗಳಿಗೆ ನೆರವಾಗುವುದೇ ನಮ್ಮ ಸರಿಯಾದ ಸಲಹೆ ರಾಣಿ ಮೋನ. ಇವರು ತುಂಬಾ ಒಳ್ಳೆಯವರೆಂದು ಕಾಣಿಸುತ್ತೆ. ಸಂಜೆ ಬೆಳಗ್ಗೆ ನೀನು ಇವ್ರ ಮನೆಯಲ್ಲಿ ಸಿರೆ ತೆಗೆದು ನಾಳೆ ಸೂರ್ಯ ಮುಳುವುದೊಳಗಾಗಿ ನಿನ್ನನ್ನು ಸ್ವಲ್ಪ ಆಯ್ತೆ. ಎಲೆ ಸಮಾಜ ಚಪ್ರಾಸಿಯೇ, ನಿನ್ನ ಮನೆಯ ವಿಳಾಸವೇನು? ನೋಡ್ರಿ, ಸೀದಾ ಈ ದಾರಿ ಹಿಡ್ಕೊಂಡು ಹೋಗಿ ಹೇಳಿಕೊಳ್ಳಿ. ಹೆಸರಿನ ಕೇಳಿದ್ರೆ ಹೇಳ್ತಾರ ಛತ್ರಮಣಿ ಯಾವುದು ಅಂತ. ಹಾಗೆ ಆಗಲಿ, ನಾನು ಹೋಗಿ ಬರ್ತೇನೆ, ನೀವು ನಡೆಯಿರಿ. ಸಾಹೇಬ್ರ, ನೀವು ನಿಮ್ ಕೆಲಸ ಆರಾಮಾಗಿ ಮುಗಿಸ್ಕೊಂಬರ್ರಿ. ಅರ್ಜೆಂಟ್ ಏನ್ ಮಾಡಕ್ ಹೋಗ್ಬೇಡ್ರಿ. ನಾನು ಇವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ. ನೀವು ಆರಾಮಾಗೆ ಬರ್ರಿ. ನಷ್ಟಗೊಳಿಸಿ ಅನಿಷ್ಟ ಸಮಾಜವನ್ನು ಸೃಷ್ಟಿಸುವ ನಿನ್ನಂತ ನೀತಿ ಗಟ್ಟನ್ನು ಕಡೆ ಮಾಡಿಸಿ ಗಂಡು ಮನೆ ನನ್ನ ಸೋದರಿಯನ್ನು ಕೆಣಕಿ ನನ್ನ ಅಣ್ಣನನ್ನು ಕೊಬ್ಬಿದ ನಿನಗೆ ನಿನ್ನ ದೇಹ ಒಡನನ್ನು ನರಸಿಯುವಂತೆ ಬೆಗೆದು ನಿನ್ನ ಕೊರಳನ್ನು ಕಿತ್ತು ಕೊರಳೆಯಲ್ಲೇ ಹೂಮಾಲೆಂತ ಧರಿಸಿ ನಿನ್ನ ದೇಹದ ಬಿಸಿ ರಕ್ತವನ್ನು ಹಸಿದ ತೋಳಗಳ ಮುಂದೆ ಚೆಲ್ಲಾಡಲಿದ್ದಾರೆ. ಬಾಮಾಲು, ಇದೇ ನೋಡು ನಮ್ಮ ಮನೆ. ನೀನು ಬರೀ ಮಾಲಲ್ಲ, ಜಗತ್ನಾಗಿನ ಸುಖ ಸಂಪತ್ತನ್ನೆಲ್ಲ ಹೊತ್ತು ತಂದ ಗುಡುಗ. ನಾನ್ಯಾವ ದೊಡ್ಡ ಮೂಡಿಕಾರಲ್ಲ ನಿನಗೆ ಮೂಡಿ ಆಗ್ಲಾಗಿ ಬಲ್ಲವ ಸೌಖ್ಯ ತಲೆಗೆ ಬಿಗಂಡು ಈ ಮನೆಯ ದೇವತೆಯಾಗಿ ಬಂದಿ. ಒಳಗೆ ನಡೆಯವ. ನಾವಲ್ರಿ ಒಳ್ಳೆ ಈ ನಿಮ್ಮ ವರ್ತನೆ ನೋಡಿದ್ರೆ ನನಗೆ ತುಂಬಾ ಭಯ ಆಗ್ತಾ ಇದೆ. ನಮ್ಮ ಹಸ್ಬೆಂಡ್ ಬರೋರ್ಗು ನಾನು ಇಲ್ಲೇ ನಿಲ್ತೇನೆ. ಸಿಟ್ಟಾಗಿ ಬೀದಿಯಾಗಿಂದ ಒಳಗ್ ಬರವ. ನೀನು ಒಳಗೆ ಹೋಗಿ ಮೆಲ್ಲ ಮುಖ ತೋದು ಮೆಲ್ಲಕ ಪಲಂಗ ಸಂದ್ರದಾಗ ಹಿಟ್ಟು ಹಚ್ಚಿದ ಮೆಣಸಿಕಾಯಿ ಕರ್ಸ್ತೀನಿ. ಬೆಚ್ಚಗ ಬಾಯ ಹಚ್ಚಿದ್ದೆ. ಬೆಚ್ಚಗ ಬಾಯಿ ಹಚ್ಚಿ ಅಂತ ಹೇಳಿ ಕಾಳಜಿಯಿಂದ ಕಾರ್ ಬೀದದು ಮೆಣಸಿನಕಾಯಿ ಕೊಟ್ರೆ ನಾ ಏನ್ ಮಾಡ್ಲಿ? ನಾ ತಿನ್ನೋದೆಲ್ಲ ಗುಲಾಬ್ ಜಾಮೂನ್, ಜಿಲೇಬಿ, ಮೈಸೂರು ಪಾಕ್, ಹವಾ ಎಲ್ಲ ತಿಂತೀನಿ ನೋಡ್ರಿ. ಅದಕ್ಕೆ ಅಂತೀನ್ರಿ, ನಾವ್ ಕವನಲ್ರಿ, ನಾವ್ ಮಾತಲ್ಲ ಹವಾ. ಅದಕ್ಕೆ ಅಂತೀನ್ರಿ, ಈ ನಮನಿ ತಿಂದ ಈ ದೇಹ ಈ ಆಕಾರಕ್ಕೆ ಬಂದೈತಿ. ಇಷ್ಟೊತ್ತನ ನೀವು ಕಟ್ಟಿದ ಕಣ್ಣಿಗೆ ದೇವರಾಣೆಗೂ ಬಿದ್ದಿಲ್ಲ. ಬಿದ್ದಿದ್ರ ಎಲ್ಲಿ ಬೇಕಲ್ಲಿ ಕಡಿಸ್ಕೊಂಡು ಏನು ಬೇಕಾದ್ರೆ ಬಾಚ್ಕೊಂಡು ಬಿಡ್ತೀವಿ. ಏನ್ ದೇಹ ನಿಂದು? ಈ ನಿನ್ ದೇಹನ ಈ ನಮೂನಿ ಏನು ಗುರ್ರಕ್ ಕೆತ್ತೇನೋ ಏನು ಮಾನಕ್ ಕೆತ್ತೇನೋ ಏನ್ ಬಿಡು ಹೋಗ್ಲಿ. ಆದ್ರೂ ನಿನ್ ದೇಹ ಭರತನಾಟ್ಯಕ್ಕೆ ಹೇಳಿ ಮಾಡಿಸಿದಂಗ ಐತಿ ನೋಡು. ನಾನು ಮಾಡಿದ ಬಗ್ಗೆ ಏನೇ ಕೇಳ್ತೀರಿ? ಅವ್ರು ಯಾರು ಕೆತ್ತಿಲ್ಲ ದೇವ್ರ ದೇವರಿಂದ. ನಮ್ಮ ದೇವ್ರನ್ನೇ ಕೆತ್ತೇನ ನೋಡ್ರಿ. ಬೇರೆ ಇದ್ರಲ್ಲ ಶಿಲಪಾಣಿಕೆಯವರು, ನಾಗಕನ್ಯೆ, ದೇವಕನ್ಯೆ ಅವ್ರೆಲ್ಲಾರ ಮಾಟ ನಾನು ನನ್ನೋಡೆ ಕೆತ್ತಿರೋದು. ಹೌದು ಬಿಡು, ನಿನ್ನ ಯಾವ್ಯಾವ ಬಾಡಿಗೆಗೂ ಕಡಿಮೆ ಇಲ್ದಂಗ ಕಡ್ದಾರ. ಎಂತಹ ನಕ್ಷತ್ರ, ಏನು ರೂಪ, ಎಂತಹ ಮಾಟ. ಏನ್ರಿ ಈ ನನ್ನ ರೂಪಕ್ಕೆ ಮಗಾಗಿ ರಾಜ್ಕುಮಾರಿಲಿ ಬಂದ್ಬಿಟ್ಟಿದ್ದ. ಯಾಕಂತ ಕೇಳ್ರಿ, ಈ ನನ್ನ ರೂಪ ನೋಡಿ. ಏನಮ್ಮ ಮಾಲು, ಈ ನನ್ನ ರೂಪ ಕಿದ್ದಿದ ಗೊಂಬೆ ಹಾಗೆ ಇದೆ. ನಮ್ಮ ಇಂಗ್ಲೆಂಡಿನಲ್ಲಿ ನೀನು ತಿರುಪತಿಗೆ ಬರ್ಬೇಕಂತ ಹೇಳಿದ್ರು. ನಾನೇ ಹೋದೆ, ಆದ್ರೆ ಆ ಇಂಗ್ಲೆಂಡ್ ಹತ್ರ ನನ್ ಲೈಫ್ ಬರಲ್ಲ, ವಾಪಸ್ ತಿರುಗಿ ಬಂದ್ಬಿಟ್ಟೆ. ಅಯ್ಯೋ, ನಿನ್ನಂತ ನಕ್ಷತ್ರದ ಹೆಣ್ಣು ಸಿಗತೈತಂದ್ರ ಭೂಲೋಕದ ರಾಜ್ಕುಮಾರ ಯಾಕ ಸ್ವರ್ಗಲೋಕದ ದೊರೆ ದೇವೇಂದ್ರನೂ ಬಂದು ಬರಬಹುದು. ಆದ್ರೆ ಇಷ್ಟೊತ್ತಿಗೆ ನನ್ನ ಗಂಡ ಬಂದ್ರೆ ಹೆಂಗ? ಈ ತಪ್ಪೋದು ನನ್ನ ಗಂಡ ಒಬ್ಬನಿಗೆ ಮಾತ್ರ. ನೋಡು, ಅದು ನನ್ನ ಬಿಟ್ಟು ಯಾರ್ಯಾರಿಗೂ ದಕ್ಕೋದ ಬೇಡ. ನೀನ್ ಗಂಡ ಬರೋದು ತಡೈತಿ. ಅಷ್ಟ್ಮೇಲೆ ನೀನೇನಪ್ಪ ಅಂದ್ರೆ ನಮ್ ದೊಡ್ಡ ಮನಸ್ಸು ಮಾಡಿ ಒಂದಿಷ್ಟು ನವತಾರಣವನ್ನು ಕರುಣಿಸಿ ಕೊಡು. ಗಂಡಗಳು ತಡ ಇದೆ ಅಂತ ಹೇಳಿ ಬಂಡಿ ಕೆಟ್ಟ ಕೈ ಹಾಕಂತ್ರಿ ಅಂದ್ರೆ ಈ ನನ್ನ ಉರುಳ ಶಿರ ನಾ ಉರುಳ್ತದವ್ರು ಯಾರೀ? ಎದ್ರಿಗೆ ಗೂಳ್ ನಿಂತಂಗ ನಾನ್ ನಿಂತಿನಲ್ಲ. ನೀ ಹೂ ಅಂದು ನಿನ್ನ ಗಂಡನ ಬಿಟ್ರ ನಾನು ನಾನು ಹೆಂಡತಿ ಬಿಟ್ಟು ನಿನ್ನ ಕೊಟ್ಟಿಗಂತೀನಿ. ನೀ ಹೂ ಅಂದಿ ಅಂದ್ರ ದಿನ 3 ಸಿಂಗಲ್ ಗುಲಾಬ್ ಜಾಮೂನ್. ಏನ್ರಿ ಆಫ್ಟರ್ ಆಲ್ 3 ಸಿಂಗಲ್ ಗುಲಾಬ್ ಜಾಮೂನ್ಗೋಸ್ಕರ ತಾಳಿ ಕಟ್ಟಿದ ನನ್ನ ಗಂಡನ ಬೀಳಂತೀರಾ? ಮ್ಯಾಗ
ಇನ್ನೊಂದು ಪ್ಲೇಟ್ ರೊಕ್ಕ ನೀನ್ ತಿರ್ಸ್ತಂದೆ ಅದು ಬೇಡ ಅಂದ್ರೆ ನಿನಗೆ ಧಾರವಾಡ ಪೇಡೆ ಬೆಳಗಾವ್ ಕುಂದ ಮೈಸೂರು ಪಾಕ್ ನಿನ್ನ ಬಾಯಾಗಿ ಮ್ಯಾಗ ತುಂಗಭದ್ರಾ ನದಿ ನೀರು ಬಿಟ್ಟು ಬಾಯಿಗೊಂದು ಸ್ಪೆಷಲ್ ಕೊಲಕತ್ತ ಅಂತೀನಿ ನೋಡಿ ಇಂಥಕ್ಕೆಲ್ಲ ಮಾಡಾಗ ಸೊಬಗಿನ ನಾನೇ ಹೇಳ್ರಿ ನಾನು ನೋಡು ಇದಲ್ದ ಮತ್ತ ಆ 3 ಪಾಲಿಸ್ಟರ್ ಸೀರೆ 3 ರೇಷ್ಮೆ ಸೀರೆ 6 ಮೀಡಿ 6 ಮ್ಯಾಕ್ಸಿ 9 ಲಂಗ 9 ಜಂಪರ್ 12 ನಮೂನಿ ಬಳಿ 12 ನಮೂನಿ ಚಪ್ಪು ನಿನ್ನ ಮುಖಕ್ಕೆ ಇಂಪೋರ್ಟೆಡ್ ಪೌಡರ್ ಬಂದ್ ಮ್ಯಾಗ ಒಂದು ಆಟೋಮೆಟಿಕ್ ವಾಚ್ ಕಟ್ತೀನಿ ಇದಕ್ಕೆ ಏನ ಇದೆಲ್ಲ ನನ್ನ ಗಂಡ ನನಗೆ ತಂದು ಕೊಟ್ಬಿಟ್ಟಾರ ಬಿಡ್ರಿ ಇಷ್ಟ್ರ ಮೇಲೆ ಬಂಗಾರ ಬೋರ್ಮಳ ಮೇಲುಗುಂಡು ಗುಂಡಿನ ಟೀಕಿ ಮಣಿ ಕಟ್ಟಾಣಿ ನೀನು ಕುತ್ತಿಗೆ ಬಿಗಿದು ಕಿವಿಗೆ ಗುಬಿ ಬಾವಲಿ ಕತ್ರಿ ಬಾವಲಿ ಬುಗುಡಿ ಕಡ್ಡಿ ಬೆಂಡಾಲಿ ಚುಚ್ಚಿ ಮೂಗಿಗೆ ಮುತ್ತು ಮೂಗೊಟ್ಟು ಇಟ್ಟು ಕೊಳಲಿಗೆ ಬಂಗಾರ ಉಂಗ್ರ ಹಾಕಿ ನಿನ್ನ ಇಡೀ ನಡುವೆ ಒಂದು ಬಂಗಾರ ಡಾಬ್ ನಾವಲ್ರಿ ಯಾಕಂದ್ರೆ ಇಂಥ ಹಳ್ಳಿಯಲ್ಲಿ ಹಾಕೋ ಆಭರಣಗಳಿಗೆ ನಾನು ಇಷ್ಟನೇ ಪಡಲ್ಲ ಅಯ್ಯೋ ಹಾಗಾದ್ರೆ ಸೂರ್ಯಚಂದ್ರ ಹಾಕಿ ಪೌಡೆ ಕೊಟ್ಟು ಜಡಿಬಿಲ್ಲಿ ಹಾಕಿ ನಿನ್ನನ್ನು ಈ ಮನೆಯ ಲಕ್ಷ್ಮಿಯನ್ನಾಗಿ ಮಾಡುತ್ತೇನೆ ಇಂಥ ಹಾಸಿಗೆಲ್ಲ ಹುಚ್ಚದ್ದು ಕುಡಿಯಲು ನಾನೇ ನರ್ಕೆ ಅಂತ ತಿಳ್ಕೊಂಡ್ರೇನ್ರಿ ಎಲ್ಲ ಕಾಲ ಹೆಂಗಿದೆ ನೀನು ಕೂಡ್ಲಿಕ್ಕೆ ಮಯೂರ್ ಶಿವರತ್ನ ತಲೆ ಮೇಲೆ ಒಂದು ಎಲ್ಬಪತ್ರಾಣಿ ಕಿರೀಟ ಇಟ್ಟು ಒಂದು ಕೈಯಾಗ ಕೊಯ್ನೂರು ರತ್ನ ಇನ್ನೊಂದು ಕೈಯಾಗ ಟಿಪ್ಪು ಸುಲ್ತಾನ ಖಡ್ಗ ತಂದು ಕೊಡಂದ್ರೆ ನಾನೆಲ್ಲಿಂದ ತಂದು ಕೊಡ್ಲಿ ನೋಡು ಆದ್ರೂ ಪಡೆಯೋ ನವತಾಡಿನ ಮುಂದೆ ಇದು ಎಲ್ಲ ಕಾಲ್ ಕಸ ಅಂತೇಳಿ ಸಮಸ್ತ ನನ್ನ ಆಸ್ತಿನ ನಿನಗೆ ಹಚ್ತೀನಿ ಏನಂತೀಯ ನೋಡಿ ಇಷ್ಟೆಲ್ಲ ಗೊಬ್ಬರ ಕೇಳ್ಕೊಟ್ರಂದ್ರೆ ನಾನು ಒಪ್ಕೊಂತೀನಿ ಆದ್ರೆ ಒಂದು ಕಂಡೀಷನ್ ಏನಾಯ್ತಲ್ಲ ಈ ನಿಮ್ಮ ಮನೆ ನಿಮ್ಮ ಬ್ಯಾಂಕ್ ನಲ್ಲಿರುವ ಆಸ್ತಿ ಪಾಸ್ತಿ ಅಂತಸ್ತು ಎಲ್ಲ ನನ್ನ ಹೆಸರಿಗೆ ಅದು ಸಾಕ್ಷಿದಾರನಿಗೆ ಸಹಿ ಮಾಡಿ ಕೊಡ್ಬೇಕು ಅಂದ್ರೆ ತಾನೇ ನಾನು ನಿಮ್ಮೊಂದಿಗೆ ಆಶೆ ತೋರಿಸಿ ಗಾಸಿ ಮಾಡುವ ನಾನಲ್ಲ ಮೊನ್ನೆ ಯಾವಾಗಕ್ಕೂ ನನ್ನ ಹಾಗೂ ಸಾಕ್ಷಿದಾರ ಇದ್ರ ಕಾರಣ ಪ್ರತಿ ಅದನ್ನೆಲ್ಲ ತಂದು ಕೊಟ್ಟು ಬಿಡ್ತೀನಿ ನೀನ್ ಅದ್ರ ಮೇಲೆ ಏನಾರ ಬಡ್ಕೋ ಕೆರಕೋ ಅಂತೂ ನಮ್ಮ ಶೆಟ್ರ ಬಲೆ ಬಿದ್ದಂಗ ಆಯ್ತಪ್ಪ ಅಲ್ರಿ ಗಂಡ ಹೆಂಡ್ರು ಬಿಟ್ಟು ಎಲ್ಬೇಕಲ್ಲ ತಿರುಗಾಡ್ತಾರ ಖರೆ ಆದ್ರೆ ಅದೇ ಹೆಂಡ್ರು ಗಂಡನ್ ಬಿಟ್ಟು ತಿರುಗಾಡಕ್ ಆಗುತ್ತೇಳ್ರಿ ಸಾಧ್ಯವಾಗ್ಲೂ ಆಗಲ್ಲ ಈ ಗಂಡಸ್ರಲ್ಲ ಹೆಂಡ ಹೆಂಗಿದ್ರೇನ್ರಿ ಕೊಳಕ್ ನಾನು ಅಂದ್ರಾಕ ಆದ್ರೆ ಮ್ಯಾಗಿನ ಬಣ್ಣ ಮಾತ್ರ ಚಲೋ ಇರ್ಬೇಕಾದ್ರೆ ಈಗಿನ ಕಾಲ ಗಂಟು ಆಯ್ತಾಯ್ತು ಹೆಂಗ ನಮ್ ಶೆಟ್ರು ನನ್ನ ಬಲೆಗೆ ಬಿದ್ದಾನ ಹೆಂಗ ಆಸ್ತಿ ಅಂತ ನನ್ನ ಹೆಸರಿ ಮಾಡ್ತಾರ ಆಮೇಲೆ ಕಟ್ಕೊಂಡು ನನ್ನ ಬಣ್ಣ ಬಯಲ್ ಮಾಡ್ಕೊಂಡು ಆ ಶೆಟ್ರನ್ನ ನಿಂದ್ರಿಸಿ ತಕ್ಕ 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 ಬಡಿಸಿಲ್ಲ ನನ್ನ ಹೆಸರು ರತ್ನಮ್ಮ ಅಲ್ಲ ಎಲ್ಲಿದ್ದೀರಿ ಬಾಲಿ ನೋಡ್ರತ್ನ ಈ ಸುಡ್ಕೇಸ್ನಲ್ಲಿ ಕರಾರು ಪತ್ರ ಹಾಗೂ ಬಂಗಾರ ಒಡವೆ ಹಣ ಎಲ್ಲ ಇಟ್ಟುಬಿಟ್ಟಿದ್ದೀನಿ ಇದನ್ನು ತೆಗೆದುಕೊಂಡು ನೀನು ಪ್ರೇಮ ತಪಸ್ಸಿಗೆ ತಯಾರಾಗ ಆಯ್ತು ಎಂದೆಂದಿಗೂ ಜೀವನ ಉದ್ಧಾರಕ್ಕೂ ನಾನೇ ನಿನ್ನ ರಾಣಿ ನೀನೇ ನನ್ನ ರಾಜ ಕೋಟೆ ಬೀಜ ಏನು ಹಂಸನಾರ್ಥತೆ ಅಂತೀನಿ ನಾನು ಈ ಬೀಜ ಹರೆಯದ ಹುಡುಗಿ 16 ಹರೆಯದ ಹುಡುಗಿ ನಿನ ಕಂಡು ಮನಸೋತೆ ಬೆಡಗಿ ನಿನ ಕಂಡು ಮನಸೋತೆ ಬೆಡಗಿ
ಹೆದರ್ತಿದಿ ನನ್ನ ಚಿನ್ನ ರಾಜಗ್ಯಾಕೆ ಹೇಳ್ತಿದಿ ನನ್ನ ಚಿನ್ನ ಅವ ಏನು ಮಾಡ್ತಾನ ಹೈವಾನ ವರ್ಷದಲ್ಲಿ 10 ಮಕ್ಕಳ ಹರಿಯೋಣ ವರ್ಷದಲ್ಲಿ 10 ಮಕ್ಕಳ ಹರಿಯೋಣ ನಾನೇ 16 ಹರಿಯದ ಹುಡುಗಿ 16 ಹರಿಯದ ಹುಡುಗಿ ನಿನ್ನ ಕಂಡು ಮನಸೋತೆ ಸಡಗಿ ನಿನ್ನ ಕಂಡು ಮನಸೋತೆ ಸಡಗಿ ಚಿನ್ನ ಅವ ಏನು ಮಾಡ್ದ ಅಲ್ಲ ಹೈವಾನ ರಾಜಗ್ಯಾಕೆ ಹೆದರ್ತಿದಿ ನನ್ನ ಚಿನ್ನ ಅವ ಏನು ಮಾತಾನ ಹೈವಾನ ವರ್ಷದಲ್ಲಿ 10 ಮಕ್ಕಳ ಹರಿಯೋಣ ವರ್ಷದಲ್ಲಿ 10 ಮಕ್ಕಳ ಹರಿಯೋಣ 16 ಹರಿಯದ ಹುಡುಗಿ 16 ಹರಿಯದ ಹುಡುಗಿ ನಿನ್ನ ಕಣ್ಣು ಮನಸೋತೆ ಬೆಳಗಿ ಕಣ್ಣು ಮನಸೋತೆ ಬೆಳಗಿ ಮಾಡ್ಕೊಂಡು ಗಂಡ ಕೈ ಕೊಟ್ಟಿದ್ದ ಚಂಡಲಗತೆ ತೆಕ್ಕನ್ನು ನಾಚಿಕೊಳ್ಳುವೆ ನಿನ್ನಂತ ಬಂಡೆಯನ್ನು ಬದುಡುವುದೇ ಲೇಸು ಈ ನಾಟನಾಗಿ ನಿಂತಿರುವ ಕೋಟ ಟಮಟನ ಪ್ರಾರ್ಥನೆ ಇದರೆಲ್ಲಕ್ಕೂ ಕಾರಣ ಈ ಹತ್ಯೆ ಮಾಪಾಪಂತೆ ಆದ್ರೆ ಇದೊಂದು ಕ್ಷಮನಿಷ ಆದ್ರೆ ಈ ಚಟ್ಟಿ ಮಾತ್ರ ಕೆಂಕಲಾನೆ ಸಾಹೇಬ್ರ ನಾನಂತ ಅಲ್ರಿ ನಿಮ್ ಹೆಣ್ಮಕ್ಳಲ್ಲ ನಾ ಸುಮ್ಮನೆ ಕುಂತ್ಕೊಂಡಿದ್ನ ನೋಡ್ರಿ ನನಗೂ ಇವತ್ತಿನವರೆಗೆ ಖುಷಿಯಾಗಿ ಯಾರು ಗೆದ್ದೇ ಇಲ್ಲ ಅಂದ್ರ ನಾವು ಏನೋ ನೋಡೇ ಬಿಡೋಣ ಅಂತ ಒಂದು ಕೈ ನೋಡಿದ್ರಿ ಅಲ್ರಿ ಸಾಹೇಬ್ರ ನಿಮ್ ಹೆಣ್ಮಕ್ಳು ತಕ್ಕ ಅದ್ ಏನ್ ಶಕ್ತಿ ಐತೆ ಅಂತೀನ್ರಿ ಡ್ಯಾನ್ಸ್ ಮಾಡೋದ್ರಾಗ ಕೆಲಸ ಇಲ್ಲ ಖುಷಿ ಆಗ್ಯದ್ರ ಲೇ ಚಟ್ಟಿ ಮೊಳಗಟ್ಟಿ ಗಂಟವ್ರ ಹೆಂಡ್ರಿ ಗುಡ್ಡ ಕಾಮೂರ್ ಕೊಬ್ಬಾಡ ಜಾಸ್ತಿ ಆಯ್ತು ಮಗನ ನಿನ್ನಂತವನಿಗೆ ಶಿಕ್ಷೆ ಆಗಲೇಬೇಕು ಅದೇ ಮಲ ಇವನಿಗೆ ಯಾವ ಶಿಕ್ಷೆ ಕೊಡ ಹೇಳು ಇವನಿಗೆ ಯಾವ ಶಿಕ್ಷೆ ಕೊಡಬೇಕಂದ್ರೆ ದಿನಕ್ಕೆ 3 ಸಾರಿ ಹೋಗೋದು ಬರೋದು ಎಲ್ಲಿಗೆ ಆ ಬನ್ನಿ ಗಿಡಕ್ಕೆ ಬಗ್ಗದು ಮಾಡೋದು ಮಾಡೋದು ಏನ ನಮಸ್ಕಾರ ಅಲ್ಲ ನಮಸ್ಕಾರ ಕಡೆ ಬನ್ನಿ ಗಿಡಕ್ಕೆ ಶಿಕ್ಷೆಗೆ ಎಲ್ಲಿಗೆ ಅಂತ ಸಬ್ಬಾಸ ಜೀವನವನ್ನು ಈ ಪಿಸ್ತೂಲಿಂದ ಸುಟ್ಟು ಬಿಡುವುದೇ ಲೇಸು ಸಾಹೇಬ್ರ ನಾನಂತ ಅಲ್ರಿ ನನ್ನನ್ನು ಕ್ಷಮಿಸ್ಬಿಡ್ರಿ ನಾ ಇನ್ನೇ ಮಿಂಚ ಕೆಲಸ ಮಾಡಂಗಿಲ್ಲ
ಮಾಲ ಇವನ್ನೆಲ್ಲ ಕರಾರು ಒಡೆತ ಪತ್ರಗಳನ್ನು ಕೊಟ್ಟಿದ್ದಾರೆ. ಅದನ್ನು ಇವನ ಹೆಂಡತಿ ಹೆಸರಿಗೆ ವರ್ಗಾಯಿಸಿ ಬಿಡೋಣ. ಈ ಸಂಪತ್ನೆಲ್ಲ ತಗೊಂಡು ಇಲ್ಲೇ ನಡೆದ ವಿಷಯ ಹೇಳ್ಬಿಡಪ್ಪ. ಮನೆಗೆ ಹೆಂಡರು ಹೊರತು ಪರಸ್ತ್ರೀಯರ ಕಡೆ ಕಣ್ಣು ಹಾಕಕ್ಕ ಇಂಥ ಕಾಮಗ ಕೋಪು ಜಾಸ್ತಿ ಆಗೈತೆ ಮನೆ. ಇವನಿಗೆ ಶಿಕ್ಷೆ ಕೊಡೋದೇ ಇಲ್ಲಪ್ಪ. ಬಾ ಮಲ ಬೇಗ ನೀವು ಆಸ್ತಿ ಎಲ್ಲ ಇವಳಿಗೆ ಕೊಟ್ಟು ಹೆಸರು ಹೇಳ್ಬಿಡೋಣ. ಸಾಹೇಬ್ರ ಹಂಗ ಮಾಡಕ್ ಹೋಗ್ಬೇಡ್ರಿ. ಆಸ್ತಿ ಸಂಪತ್ತು ಕೈ ಬಿಟ್ಟ ಮೇಲೆ ಯಾರು ಸೇರ್ತಾರ್ರಿ ಸಾಹೇಬ್ರ? ನಮ್ಮ ಆಸ್ತಿ ನಮಗ್ ಕೊಟ್ಬಿಡ್ರಿ, ನಾವ್ ಇನ್ನೇ ಮಿಂತ ಹಲ್ಕ ಕೆಲಸ ದೇವರಾಣೆಗೂ ಬಾ ಮಾಲ ಬೇರೆ ಎಲ್ಲಾದ್ರೂ ಈ ನಮ್ಮ ತಪಸ್ಸನ್ನು ಮುಂದುವರಿಸೋಣ. ಈ ಆಸ್ತಿ ವಸ್ತುಗಳೆಲ್ಲ ತಗೊಂಡು ಇವನ್ನ 10% ಇಟ್ಕೊಂಡು ಅಂತ ಹೇಳಿ ಹೋಗ್ಬಿಡೋಣ. ಬಾ ಮಹಾರಾಜ ನೀ ಕೇಳುವ ಇನ್ನು ಚಂದ್ರಾಯ ನಾನ್ ಬರ್ತೀನಿ. ಮತ್ತೇನೆ ಉಳಿಸಿ ಹೋಗಿ ಶರ್ಟಿ 3 ರೊಟ್ಟಿ ಎಷ್ಟು ಅರ್ಜೆಂಟ್ ಮಾಡಿಲ್ವ? ಅಲ್ಲ ಇವತ್ತು ಬಹಳ ಅರ್ಜೆಂಟ್ ಐತಿ. ಯಾಕಂದ್ರ ಹಾಸ್ಪಿಟಲ್ ಕೊಡೋರು ಹಿಡ್ಕೊತಿರೋರು ಹೇಳ್ಬಿಟ್ಟು ಕ್ಯಾನ್ಸರ್ ಶೂಟ್ ಆಗತ್ತೆ. ನಾನು ಬರ್ತೀನಿ. ಮಾಮ ಗಗನದಲ್ಲಿ ಬೆಳಕಿನ ಗುಡುಗಿನ ತನನ ತನನ ದಿನ ಧರಣಿಯಲ್ಲಿ ಹಸುವಿನ ಜನನ ತಾಯಿಗೆ ಶೆಟ್ಟಯ್ಯ ನೀನೆಂದು ಆದೆ ಚಳಿ ಚಡಿ ಚಳಿ ಚಟಿ ಹೊರಕ್ ಹೋಗ್ಬೇಡ, ಉಳಿದಿರೋದಂತ ಕೊಟ್ಟು ಆಗಲ್ಲ. ಟಕ್ಕ ಪಕ್ಕ ಬಾಗಲ್ ಕೊಟ್ಟಿಟ್ಟಂಗ ಚಕ್ಕ ಪಕ್ಕ ರೈಲ್ ಗಾಡಿ ಬಂಗ ಚಕ್ಕ ಪಕ್ಕ ಬಾಗಲ್ ಕೊಟ್ಟಿಟ್ಟಂಗ ಚಕ್ಕ ಪಕ್ಕ ರೈಲ್ ಗಾಡಿ ಬಂಗ ಬಂದ್ರ ಬಾರ ಹತ್ರ ಬರ ನನ್ನ ಕೈ ಈಗ ಆದೆಗಿಂದು 3 ರೊಟ್ಟಿ ಬಂದ್ರ ಬಾರ ಹತ್ರ ಬರ ನನ್ನ ಸಟಿ ನೀನೀಗ ಆದೆಗಿಂದು 3 ರೊಟ್ಟಿ ಬಿಸಿ ಬಿಸಿ ಟಿವಿ ಚಂಪು ಮಾಡಿಬೇಡ ಚಂಪು ಚುಟ್ಟು ಚುಟ್ಟು ಗಾಡಿ ಟೈರು ಕಿತ್ತಿ ಕಿತ್ತಿ ಪಾಡು ಮಾಡ ಟಿಕೆಟ್ ಹಣ ಹೋತಲ್ರಿ ಅಂತೀನಿ ನಾನು. 20 ವರ್ಷಗಳಿಂದ ಸರಿಯಾಗಿ ಹೊಟ್ಟಿಗೆ ತಿನ್ಲಾರ್ದೆ ಪ್ರಕೃತಿ ನಮನಿ ಮಾಡಿಕೊಂಡು ಅಷ್ಟೆಲ್ಲ ಗಳಿಸಿದ್ವಿ. ಎಲ್ಲ ಹಾಳಾಗಿ ಹೋತಲ್ರಿ. ಕಂಡವ್ರ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋ ನಮ್ಗೆ ಇಂದು ಸರಿಯಾದ ಶಿಕ್ಷೆ ಆಯ್ತು. ಹೋಗ್ಲಿ ಬಿಡ್ರಿ, ಆಸ್ತಿ ಎಲ್ಲಿ ಹೋಗುತ್ತ? ನನ್ನ ಹೆಸರು ನನ್ನ ಹೆಂಡತಿ ಹೆಸರ್ಲಿರ್ತ. ನಮ್ ರತ್ನ ಬಂದ ಮೇಲೆ ಅವಳ ಅಡಿಗೆ ಮನೆ ಕರ್ಕೊಂಡು ಹೋಗಿ ಗೊತ್ತಡ ಕಾಯಿ ಹಿಡ್ಕೊಂಡ್ಬಿಡ್ತಾರೆ. ನಮ್ಮ ತಪ್ಪನ್ನು ಕ್ಷಮಿಸ್ತಾರೆ. ಇನ್ನು ನಮ್ಮ ಈ ತಪ್ಪಿಗೆ ಯಾವ್ಯಾವ ಶಿಕ್ಷಕ ಆದೈತೆ ಏನೋ ನಮ್ಮಪ್ಪ ತಿರುಪತಿ ತಿಮ್ಮಪ್ಪ. ಮಂಜುಳ ಮೆಲ್ಲನೆ ಸೂಸುವ ಸಿಂಗಾಳಿಗೆ ಮೈ ಚಾಚಿ ತಲೆ ಬಾಗುತ್ತಿರುವ ಈ ಗಿಡ ಮರಗಳನ್ನು ನೋಡಿದರೆ ಅದಕ್ಕಾಗಿ ನಿನ್ನ ಮಧುರ ಕಂಠದಿಂದ ಹೊರಸೂಸಬೇಕಾಗಿದೆ.
ಒಂದು ಸಂತೋಷದ ವಿಷಯವನ್ನ ತಿಳಿಸ್ಬೇಕು ಅಂತ ಮಾಡಿದ್ದೆ. ತಿಳಿಸ್ಲೆ? ನಿನ್ನ ಪ್ರೇಮದ ದಾಸನಾದ ನನ್ನಲ್ಲಿ ಹೇಳಲಿಕ್ಕೆ ಹೇಳು. ಅದ್ಯಾವ ವಿಷಯ? ಹಾಗೇನೂ ಇಲ್ಲ. ನಮ್ಮಿಬ್ಬರ ಪ್ರೇಮದ ಪ್ರತಿಫಲವಾಗಿ ನನ್ನಲ್ಲಿ ಆಸಂಕರವಾಗಿದೆ. ಏನಂದೆ? ನೋಡಿ, ನಮ್ಮಿಬ್ಬರ ಪ್ರೇಮದ ಪ್ರತಿಫಲವಾಗಿ ನನ್ನ ಉದರದಲ್ಲಿ ಈಗ 3 ತಿಂಗಳು ಗರ್ಭಿಣಿಯಾಗಿದೆ. ನೆರಳಿದೆ ಎಂದು ಮರದ ಕುಳಿತುಕೊಳ್ಳಲು ಹೋದರೆ ಮರವೇ ಮೈ ಮೇಲೆ ಬಿದ್ದಂತ. ಏನಾದರೂ ಇದಕ್ಕೊಂದು ಉಪಾಯ ಮಾಡಿ ಕಾಲಿಗೆ ಸಿಕ್ಕಿರುವ ಈ ಬಳ್ಳಿಯ ತೊಡಕನ್ನು ಬಿಡಿಸಿಕೊಳ್ಳಲೇಬೇಕು. ನೋಡಿ, ಈ ಸಮಾಜದಲ್ಲಿ ನಾವು ಕೀಳು ಮಟ್ಟದವರು ಎನಿಸಿಕೊಳ್ಳದೆ ನಾವಿಬ್ರು ಮದುವೆಯಾಗಿ ಪ್ರತಿಪತಿಗಳಾಗಿ ಸುಗಮವಾಗಿ ಜೀವನ ಸಾಗಿಸಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ. ಯಾಕೆ ಏನೋ ಯೋಚನೆ ಮಾಡ್ತಾ ಹಾಗೆ ನಿಂತುಬಿಟ್ಟಿರಲ್ಲ? ವಿಚಾರದ ಶಿಖರವೇರಿವೇರಿ? ಯಾವ ವಿಚಾರದ ಶಿಖರವನ್ನೇರಿಲ್ಲ. ಹಣ್ಣು ತಿಂದ ಮೇಲೆ ಸಿಪ್ಪೆ ಏಕೆ, ಹೊಳೆ ದಾಟಿದ ಮೇಲೆ ಡೋಣೆ ಏಕೆ ಎಂದು ವಿಚಾರಿಸುತ್ತಿರುವೆ. ನೋಡು, ನೀನೀಗ ಮಂಜಿ ಹತ್ತಿಗೆ ಒಂದೇ ಬೇಟೆ ರುಚಿಸದು, ಭ್ರಮರಕ್ಕೆ ಒಂದೇ ಹೂ ರುಚಿಸದು, ಅದರಂತೆ ಈ ನಾಗರಾಜನಿಗೆ ಒಂದೇ ಹೆಣ್ಣು ರುಚಿಸದು. ಅರ್ಥವಾಯಿತೆ? ಅಂದ್ರೆ ನಾನೀಗ ಹಸಿ ಇಲ್ಲದ ನೆಲ ನೀನು. ನೋಡು, ಆ ಹಸಿ ಇಲ್ಲದ ನೆಲ ಎದಕ್ಕೂ ಉಪಯೋಗಬಾರ್ದು. ಸ್ವಾದ ಇಲ್ಲದ ಸಿಪ್ಪೆ ನೀನು. ಸಿಪ್ಪೆ ತಗೊಂಡು ಜನರು ಯಾರಾದ್ರೂ ತಿಂತಾರ? ನನ್ನನ್ನ ಮದುವೆ ಆಗುತ್ತೇನೆ ಅಂತ ಮಾತು ಕೊಟ್ಟು ವಚನ ಕೊಟ್ಟು ಈಗ ನನಗೆ ಮೋಸ ಮಾಡ್ತೀಯಾ? ನನ್ನ ಗರ್ಭದ ಗತಿ ಮಂಜಿ, ನಿನ್ನ ಹಾಗೆ ರಾಮನಾಮ ಸ್ಮರಣೆ ಮಾಡುವ ರಾಮ ಭಕ್ತನೊಬ್ಬ ಗಿಳಿಯೊಂದನ್ನು ತಂದು ಬಂಗಾರ ಪಂಜರದೊಳಗಿಟ್ಟು ಅದಕ್ಕೆ ಅನ್ನ ಹಣ್ಣು ತಿನ್ನಿಸಿ ಜೋಪಾನ ಮಾಡಿದ್ದ. ರಾಮ ರಾಮ ಅನ್ನ ಶಬ್ದ ಕೇಳಿ ಕುಣಿದಾಡ್ತಿದ್ದ. ಕೊನೆಗೊಂದು ದಿನ ಗಿಳಿ ನೀಸರಾಮ ಅಂತ ಹೇಳಿ ಜೋಪಾನ ಮಾಡಿದವನ ಕೆನ್ನೆಗೆ ಕುಕ್ಕಿ ನೆತ್ತರ ಹರಿಸಿದಾಗ ಆ ರಾಮ ಭಕ್ತನ ಗತಿ ಅಧೋಗತಿ. ಈಗ ಈ ನಿನ್ನ ಗರ್ಭದ ಗತಿ ನೋಡ. ಈ ನನ್ನ ಬೂಟು ಗಾಲಿನಿಂದ ಒದೆಯುವುದೇ. ಅಂದು ನೀವು ಪ್ರೀತಿಯಿಂದ ಪ್ರೇಮದಿಂದ ಆದ ಮಾತುಗಳು 100ಕ್ಕೆ 100 ಪಾಲು ಸುಳ್ಳು. ಒಂದು ನಿನ್ನ ಚಂದ್ರುವಿನ ನಡುವೆ ವಿರಸದ ಹುಳಿ ಹಿಂಡಿ ಕಪಟ ಫೋಟೋಗಳನ್ನು ತೆಗೆದಿದ್ದು. ಇದೆಲ್ಲ ಏಕೆ ಗೊತ್ತೇ? ನಾ ರಚಿಸಿದ ನಾಟಕ. ಅಯ್ಯೋ ದೇವರೇ, ನೀನು ರಚಿಸಿದ ನಾಟಕದ ತಿರುಳ ನಡೆಯದೆ ನನ್ನ ಚಂದ್ರುವಿನ ಬಾಳನ್ನ ನಾನೇ ನನ್ನ ಕೈಯಾರೆ ಹಾಳು ಮಾಡಿಬಿಟ್ಟೆ. ನನ್ನ ಬಾಳನ್ನು ಕೂಡ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಹಳಿ ತಪ್ಪಿದ ಬಾಳಿಗೆ ಹಳೆಯ ಚಂದ್ರು ಪ್ರೇಮಿಯೇಲ್ಸು. ನೋಡು, ಅವನನ್ನೇ ಮದುವೆಯಾಗು. ನಿನ್ನ ಪ್ರೇಮದ ಪ್ರತಿಫಲವಾಗಿ ಈಗಾಗಲೇ ನನ್ನ ಉದರದಲ್ಲಿ 3 ತಿಂಗಳ ಶಿಶು ಇದೆ. ಇಂತಹ ಸಮಯದಲ್ಲಿ ನನ್ನನ್ನ ಇನ್ನೊಬ್ಬರನ್ನ ಮದುವೆ ಆಗು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಾಚೆ ಆಗೋದಿಲ್ಲವೇ ಎಂದು ಚಂದ್ರನ ಕೈಗೆ ನಾನು ರಾಖಿ ಕಟ್ಟಿದೆನು. ಅಂದಿನಿಂದ ಚಂದ್ರು ನನಗೆ ಅಣ್ಣನಾಗಿದ್ದಾನೆ. ಕುಂಕುಮ ಬಿಟ್ಟು ದಣಗಳನ್ನು ತೊಳಿಸಿ ಅಂದಿನಿಂದ ಆತನು ನನ್ನ ಅಣ್ಣನಂತೆ ವರ್ತಿಸುತ್ತಿದ್ದಾರೆ. ಅಂತದ್ರಲ್ಲಿ ನೀನು ಅವನನ್ನ ಮದುವೆಯಾಗು ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲವೇ? ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ. ನನಗೊಂದು ಜೀವನ ಕೊಡಿ ನಾಗರಾಜ್, ಜೀವನ ಕೊಡಿ. ಪಟ್ಟನ್ನು ಬಿಟ್ಟು ಒಟ್ಟಾರೆ ನನ್ನ ಇಷ್ಟವನ್ನು ಕೇಳು ಹೆಣ್ಣೆ. ಏನೋ ಹಣ್ಣು ಸಿಹಿ ಇದೆ ಎಂದು ಗಿಳಿ 1-2 ಸಲ ಕಚ್ಚಿರಬಹುದು. ಅಷ್ಟು ಮಾತ್ರಕ್ಕೆ ಆ ಹಣ್ಣು ಗಿಣಿ ನನಗಾಗಿ ಬರುತ್ತಿದೆ ಎಂದು ಕಾಯುತ್ತಾ ಕುಳಿಯುವುದು ತಪ್ಪು. ನೋಡು, ಅದರಂತೆ ಈ ನಾಗರಾಜ ನನ್ನ ಗಂಡನಾಗುತ್ತೆಂದು ತಿಳಿಯುವುದು ತಪ್ಪು. ಏನಂದೆ? ಹಾಗಾದ್ರೆ ನೀವು ನನ್ನ ಜೊತೆ ಪ್ರೇಮ ಗೀತೆ ಹಾಡಿದ್ದು, ಪ್ರೇಮದ ನುಡಿಗಳನ್ನು ನುಡಿದಿದ್ದು ಎಲ್ಲವನ್ನು ಮರೆತು ಈ ರೀತಿ ನೀಚರಾಗಿ ಬಿಟ್ರ? ಹಾಗಾದ್ರೆ ಈ ಅಬಲೆಯ ಗತಿ ಏನಂದೆ? ಹಳೆಯ ಬಿಕಾರಿಯ ಚಂದ್ರುವಿನ ಪ್ರೇಯಸಿ ನನ್ನ ಹೆಂಡತಿ. ಮುಂಚಿನ ಈ ಜಾರದ ಪಿಂಡ ನನ್ನ ವಂಶದ ಕುಡಿ. ಮಂಜಿ, ಮಂಜಿ, ಇದು ಹೇಗೆ ಸಾಧ್ಯ?
ನಿನಗೆ ಹೆಂಡತಿ ಆಗಬೇಕೆನ್ನುವ ಇಷ್ಟ ನಿನಗಿದ್ದರೆ ಷಂಡನೊಬ್ಬನನ್ನು ಹುಡುಕಿ ಗಂಡನನ್ನಾಗಿಸಿಕೊ. ಆ ಷಂಡನೇ ಈ ಆದರದ ಪಿಂಡಕ್ಕೆ ತಂದೆಯಾಗುತ್ತಾನೆ. ದಯವಿಟ್ಟು ಹಾಗೆ ಮಾತನಾಡಬೇಡಿ ನಾಗರಾಜ್. ನಿಮ್ಮನ್ನು ಬಿಟ್ಟು ಉಳಿದ ಗಂಡು ಮಕ್ಕಳೆಲ್ಲ ನನಗೆ ಸಹೋದರರ ಸಮಾನ. ನೋಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ, ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ನನಗೆ ಧರ್ಮಪತ್ನಿಯಾಗಿ ಅವಕಾಶ ಮಾಡಿಕೊಡಿ. ಸೋಗಿನ ಸೋಳೆ, ನಿನಗೇಕೆ ಆ ಅತ್ಯುನ್ನತ ಪಂಚ ಪಾಂಡವರಾದ ಧರ್ಮಪತ್ನಿಯ ಪಟ್ಟ? ಆ ಕೌರವನ ಮಡದಿಯಾದ ಗಾಂಧಾರೆ ಸೂಳೆ. ಅಂಥ ಗಾಂಧಾರಿಗೆ ನೀನು, ನಿನ್ನಂಥವಳಿಗೆ ಧರ್ಮಪತ್ನಿಯ ಪಟ್ಟ? ಮಂಜೆ, ಹಿಂದೆ ನಡೆದಿದ್ದನ್ನೆಲ್ಲ ನಿನ್ನ ಮನಸ್ಸಿನಿಂದ ತೆಗೆದು ನಿನಗಿಷ್ಟವಾದ ಹಾದಿಯಲ್ಲಿ ನಡೆ. ನಿನಗೆ ಹಣವೇನಾದರೂ ಬೇಕಿದ್ರೆ ಮನ ಬಂದಷ್ಟು ತೆಗೆದುಕೋ. ಇನ್ನೆಂದಿಗೂ ಈ ನಾಗರಾಜನ ಬಳಿ ಸುಳಿಯದಿರೋ. ಚಂಚಲೆ ಲಕ್ಷ್ಮಿ, ನೀನು ಕೂಡ ಒಂದು ಹೆಣ್ಣಿನ ಶೀಲದ ಮಾನವಾಗಿಬಿಟ್ಟೆಯ. ನಂಬಿತು ಆತ್ಮ, ಬೆಂದಿತು ಮನ. ಇನ್ನೇಕೆ ನನಗೆ ಈ ಬಾಡು? ಇಲ್ಲ, ನಾನು ಬದುಕಬಾರ್ದು. ನಾನು ಸಾಯಲೇಬೇಕು, ನಾನು ಸಾಯಲೇಬೇಕು. ಇನ್ನೊಂದು ಸಾರಿ ನಾಗರಾಜನನ್ನ ಮದುವೆ ಮಾಡಿದ್ರು ಅಂತ ಹೇಳಲೇಬೇಕು. ಇಲ್ಲಿ ನವ ಸಮಾಜದ ನವ ಯುವತಿಯರು ಈಗಲಾದರೂ ಗಂಡಸಿನ ಬಣ್ಣದ ಮಾತಿಗೆ ಮರಳಾಗಿ ನನ್ನಂತೆ ಯಾರೋ ಮಾನವನ ಕಳೆದುಕೊಳ್ಳುವ ಹಾಗೆ ನಡೆಯುತ್ತಿದೆ. ಇದೇ ನಾನು ಹೇಳುವ ಈ ಚಾಣುಕ್ಯನ ತಲೆ ಮುಗಿಂದೋಳು ಮಿಂಚಿನ ಕೋಲ್ ಮಿಂಚಿನ ಸಂಚಿನ ಕಿಡಿ ಕಿತ್ತೆಸೆಯಲಿದೆ. ನಾಗರಾಜನೆಂಬ ನರನಾಗರ ವಿಷದ ದಂತವನ್ನು ವಿನಯಶೀಲ ವಿಜಯ, ಕೋಮಲ ಕಮಲ ಎಂಬೆರಡು ಅಂಬುಗಳೇ ಸಾಕು ನನ್ನ ಕಾರ್ಯೋದ್ದೇಶ ಕೈಗೊಂಡು. ಸೌಂದರ್ಯ ಲೇಪನವಿರುವ ಕಮಲೆ ಎಂಬ ಅಂಬನ್ನೆಂದು ನಾಗರಾಜನಿಗೆ ರೂಢಿ ಹೊಡೆದನು. ಅಂದೇ ನಿರ್ಮಾಣಗೊಂಡಿದೆ ಅವನ ಅಂತ್ಯದ ಪ್ರಾಂತ್ಯ. ರಘು ನನ್ನೆಲ್ಲ ಕಾರ್ಯಗಳಿಗೆ ಕಂಟಕ ಪ್ರಾಯನದ ರಘು ನನ್ನ ಸೇಡಿನ ಕಿಡಿಗೆ ಸುಟ್ಟು ಭಸ್ಮವಾದರೂ ನಾಗರಾಜನಿಂದ ಮರಣ ಹೊಂದಿದೆ ಎಂದು ನಾಮಪಟ್ಟಕವನ್ನರಿತು ಮರಣ. ನನ್ನೆರಡನೆಯ ಆದರ್ಶತೆಯ ಅಂಬಾದ ವಿಜಯ, ನನ್ನೆರಡನೆಯ ಆದರ್ಶತೆಯ ಅಂಬಾದ ವಿಜಯನನ್ನು ನಾಗರಾಜ ಮೋತೆಯಿಲ್ಲದೆ ಮದುವೆ ನಿಲ್ಲಿಸಿ ಮನೆಯಿಂದ ಎಂದು ಹೊರ ಹಾಕಿದನು. ಅಲ್ಲೇ ಅವರ ಕೊರಳಿಗೆ ಬಿದ್ದಿದೆ ನನ್ನ ಮೋಸದ ಪಾಶ. ಒಟ್ಟಾರೆ ನನ್ನೆರಡು ಬಾಣಗಳಿಂದ ಘಾಸಿಗೊಂಡ ಹುಲಿ ಅವನೀಗ ಕಲಿಕಾಲದ ರುದ್ರ. ಈಗ ರಾಜನಿಗೆ ರುಂಡವನ್ನೀವ ದಕ್ಷ ಬ್ರಹ್ಮ. ಎಲ್ಲವೋ ನಾಗರಾಜ್, ನೀನೀಗ ನನ್ನ ಮೋಸದ ಸರಪಳಿಯಿಂದ ಬಂಧಿಸಲ್ಪಟ್ಟ. ನಾ ರಚಿಸಿದ ಕತ್ತಿಯ ಮೇಲೆ ನಡೆಯುವ ಮತಿಹೀನ. ಅತ್ತ ಹೊರಳಿದರೆ ದಾವಾಗ್ನಿ, ಇತ್ತ ಹೊರಳಿದರೆ ಸಮುದ್ರ, ಒಲಿಸದಿರೆ ಕತ್ತಿಯ ಸರಿತ. ಎಚ್ಚೆತ್ತಲು ಇಕ್ಕಟ್ಟೆ ಇಕ್ಕಟ್ಟು, ಬಿಕ್ಕಟ್ಟೆ ಬಿಕ್ಕಟ್ಟು. ನಾಗರಾಜ್, ನಗೆ ಚಾಣಕ್ಯ, ದುರ್ಬರ ನಗೆಯದು ನನಗೆ. ವಿಜಯ ಚಂದ್ರ ನಾಂದಿಗಳೆಲ್ಲರೂ, ನಗರವಾಸಿಗಳೆಲ್ಲರೂ ನಮ್ಮ ಕರ್ಣಗಳ ಕಿತ್ತು ಓದುವಂತೆ ರಣಕಹಳೆ ಶಬ್ದ ತಟ್ಟಿತಲ್ಲವೇ ಅಟ್ಟಹಾಸದಿ ನಗುವ ನಿನಗೆ. ಶಾಂತನಾಗು ನಾಗರಾಜ್.
ಅವಸರದಿ ಹಸಿರು ಫಲ ಕೊಯ್ದರೆ ಕಟುಗಾಯಿಯನ್ನು ತಿನ್ನಬೇಕಾದ ನಾಗರಾಜ್ 100 ಕುರಿಗಳು ಸೇರಿದ ಮಾತ್ರಕ್ಕೆ ಹುಲಿಯು ಸರ್ವನಾಶ ಮಾಡಬೇಕು. ಇಂದು ಮಧ್ಯರಾತ್ರಿಯ ವೇಳೆಗೆ ಚಂದ್ರಣ್ಣನ ಮನೆ ಸಹಿತ ಸಜೀವ ದಹನವಾಗುವ ಷಡ್ಯಂತ್ರ ಈ ಆಧುನಿಕ ಶಕುನಿ ರಚಿಸಿರುವಾಗ ನಾಳೆ ಈ ಮನೆಯ ಬೆಟ್ಟಲಿರುವ ಗಡ್ಡೆಯ ಹುಟ್ಟುವುದಿ ನಾಯಿ ನರವತಿ ಚಾಣಕ್ಯ, ಕ್ಷಣ ಕ್ಷಣಕ್ಕೂ ನನ್ನ ಪ್ರಾಣ ಉಳಿಸುವ ನೀನೇ ನನ್ನ ನಿಜವಾದ ಮಿತ್ರ. ಚಾಣಕ್ಯ, ಓಡು ಶಕ್ತಿ ಬಳಸಿದ ಮಡಿ ಬಳಸಿದ ಮಡಿಕೆಯನ್ನು ಹೊತ್ತಿಕೊಂಡು ಇಷ್ಟಕ್ಕೆ ಬರುತ್ತಿರುವುದಲ್ಲ. ಮಡಿಕೆಯ ಬೆಲೆಯನ್ನು ಕೇಳಲು ಬಂದಿರಬಹುದು ಅಲ್ವೇ ಶಿಷ್ಯ? ಮಡಿಕೆಯ ಬೆಲೆ ಕೇಳಲು ಬರಲಿಲ್ಲ, ಬಳಸಿದವನೊಂದಿಗೆ ಅದನ್ನು ಹೊಂದಿಸಲು ಬಂದಿದ್ದೇನೆ. ಅಯ್ಯೋ, ಹೊಂದಾಣಿಕೆ ಮಾಡಬೇಕಾದ ಬ್ರಹ್ಮನೇ ಹೊಂದಾಣಿಕೆ ತಪ್ಪಿದ ಮೇಲೆ ತಾವು ಶ್ರಮವನ್ನೇ ತೆಗೆದುಕೊಳ್ಳಿ. ಸಮಾಜದ ಗಣ್ಯರು ತಾವು ಹೀಗೆಂದ್ರೆ ಹೇಗೆ? ಶಟ್ರೆ, ತಾವು ಒಬ್ಬ ವ್ಯಾಪಾರ ತಮ್ಮ ಹತ್ತಿರ ಬರುವ ಗಿರಾಕಿಗಳಿಗೆ ವಸ್ತುವಿನ ತಾಳಿಕೆ ಬಾಳಿಕೆ ಪರಿಚಯ ಮಾಡಿಕೊಡುವರೇ ವಿನಃ ಜೊತೆಗೆ ಅದನ್ನು ಹಿಂದಿರುಗಿಸಂತೆ ಕರಾರು ಮಾಡ್ತೀರಾ. ಆದರೆ ತಾವೀ ವಿಷಯದಲ್ಲಿ ಅದನ್ನು ಮರೆತಂತೆ ಕಾಣುತ್ತದೆ. ಗಿರಾಕಿ ಮುಖಾಂತರವೆಂತೂ ಬರಲಿಲ್ಲ, ಕತ್ತು ಬಳಸಿದ್ದಾನೆ. ಶಟ್ರೆ, ಆ ವಸ್ತುವನ್ನು ಜೋಪಾನವಾಗಿ ಕಾಯುವುದು ಕೂಡ ಅವನ ಪ್ರಥಮ ಕರ್ತವ್ಯ. ತಮಗಿದು ಗೊತ್ತೇ? ಕದ್ದ ಕಾರನನ್ನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಬಹುದು, ಇದು ನಿಮಗೆ ಗೊತ್ತೇ? ಕದ್ದದ್ದಕ್ಕೆ ಸಾಕ್ಷಿ ಏನೋ? ಈ ನನ್ನ ತಂಗಿ 3 ತಿಂಗಳ ಗರ್ಭಿಣಿ. ಶೆಟ್ಟಿ, ಈ ನಿನ್ನ ತಂಗಿ ಈ ನಿನ್ನ ಚಿಟ್ಟ ಮದುವೆಗೆ ಮುಂಚೆ ಸಿಕ್ಕವರೊಡನೆ ಚೆಕ್ಕಂದ ವಾಟವನ್ನಾಡಿದ ಈ ವ್ಯಭಿಚಾರಿ ಹಕ್ಕಿಯನ್ನು ನನ್ನ ಪಕ್ಕದಲ್ಲಿಟ್ಟುಕೊಳ್ಳಲು ನಾನೇನು ಮತೇನಲ್ಲ. ಮೇಲಾಗಿ ಮೊದಲಿವಳು ಆ ಚಂದ್ರುವಿನ ಹಳೆಯ ಪ್ರೇಮಿಸಿ. ಬಹುಶಃ ಇವಳ ಗರ್ಭಕ್ಕೆ ಆ ಚಂದ್ರುವೇ ಕಾರಣಕ್ಕೆ. ಎಂತಹ ನುಡಿಗಳನ್ನ ನುಡಿಯುತ್ತಿದ್ದೀನಿ ಎಂದು ನಾನು ಚಂದ್ರುವಿನ ಕೊರಳಿಗೆ ಕೈಗೆ ರಾಗಿ ಕಟ್ಟಿದನು. ಅಂದಿನಿಂದ ಅವನು ನನಗೆ ಅಣ್ಣನಾಗಿದ್ದಾನೆ. ಅಂದ ಮೇಲೆ ಈ ರೀತಿ ಮಾತಾಡುತ್ತಿದೆಯಲ್ಲ, ನಿನ್ನ ನಾಲಿಗೆಗೆ ಹುಳ ಬಿದ್ದು ಜೊತೆ. ಮದುವೆಗೆ ಮುಂಚೆ ಚಕ್ಕಂದವಾಡಿದ ದಿನಕ್ಕೊಂದು ಬಣ್ಣ ಬದಲಾಯಿಸುವ ಚಂದ್ರು ಮೊದಲು ನಿನ್ನ ಪ್ರೇಮಿಯಾದವ, ಈಗ ಅಣ್ಣನಾದವ. ಈಗ ನಿನ್ನ ಅಣ್ಣನಾದವನು ಈ ನಿನ್ನ ಚಾರು ಪಿಂಡಕ್ಕೆ ತಂದೆಯಾಗಲಬಹುದು. ಪ್ರಯತ್ನಿಸಿ ನೋಡು. ನನ್ನ ತಂಗಿ ಅಷ್ಟೊಂದು ಕೆಟ್ಟವಳಲ್ಲ. ನೋಡಿ, ನಾನು ನಿಮ್ಮ ಕಾಲು ಹಿಡಿದು ಕೇಳಿ ನನ್ನ ತಂಗಿಯನ್ನು ತಿರುಗಿಸಬೇಡಿ. ಕಟುಕರ ಕಾಲಿಗೆ ನಮಸ್ಕರಿಸಿದೆ. ಕಟುಕರ ಕಾಲಿಗೆ ಬಿಟ್ಟ ಕುರಿ ಅಂತ ಆಯ್ತಲ್ಲ ನಿನ್ನ ಜೊತೆ. ಇದಕ್ಕೆ ನಮಸ್ಕಾರ ಮಾಡ್ಬೇಕು. ನಡೆಯೋಣ, ಹೋಗೋಣ. ತಿಳಿದವು ಎಷ್ಟಾದರೂ ಸರಿಯಾಗಿ ಮಾತನಾಡುತ್ತಿದ್ದಾಳೆ ಅಲ್ಲವೇ ಚಾಣಕ್ಯ? ಅಲ್ಲಲ್ಲ, ಕಂಡವರ ಬಾಳನ್ನು ಕೆಳಗಿಗೆ ಓಟಿಗಳನ್ನು ಆಡುತ್ತಿದ್ದೀರಾ ಗೋಮುಖ ವ್ಯಾಕೃಗ. ಇನ್ನು ನಾವು ಮಾಡ ಕಳೆದುಕೊಂಡು ಬದುಕೋದಾದರೂ ಹೇಗೆ? ಚಿನ್ನದ ಜಿಂಕೆಯನ್ನು ಬರಲಿಟ್ಟುಕೊಂಡು ಹೇಗೆ ಜೀವಿಸಬೇಕು ಅಂತ ಕೇಳಿದ್ರೆ ಹೇಗೆ ಹೇಳಬೇಕು? ರಾಕ್ಷಸರೇ, ನಿಮ್ಮದು ಸ್ನೇಹವೇ ಅಲ್ಲಲ್ಲ ಮೋಸದ ಕುಂಡ. ನಿಮ್ಮದು ಹೃದಯವೇ ಅಲ್ಲಲ್ಲ ಮೋಸದ ಸಾಲ. ಮಹಾರಾಜ್, ಕೊನೆಯದಾಗಿ ಹೇಳುವೆ, ನನ್ನ ತಂಗಿಯನ್ನು ಕೈ ಹಿಡಿದು ಬಾಳುವೆಯೋ ಅಥವಾ ಬಂದೀಖಾನೆ ಸೇರುವೆಯೋ? ವಿಷಯ ಶೆಟ್ಟಿ. ಚಾಣಕ್ಯ, ರುದ್ರ ಮತ್ತು ಕರಿಯ ಅವರೀರ್ವರನ್ನ ಕರೆ ಕಳಿಸು.
ಕಟ್ಟಿ ಹಾಕೋ. ನೀವಿವಳ ಚರ್ಮ ಸುಳೀರಿ. ಓಕೆ, ನಾನು ಸ್ಟೀಲ್ ಬಾಡಿ ಚಟ್ಟಿ ಐರನ್ ಸ್ವಲ್ಪ ಕಡಿಮೆ ಮಾಡ್ತೀನಿ. ಬೆಂಕಿಯನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಅತ್ಯಾಚಾರ ಆಟ ಆಡಲು ಸುಡಲಾದ ಬಿಟ್ಟಿದ್ದೆಯೋ ಬೆಂಕಿಯನ್ನು ಬಿಗಿದಪ್ಪಲೆಂದು ಬಂದಿದೆ ಈ ಕೊಬ್ಬಿನ ಕೋಣ. ಕಾಗಿಯಂತೆ ಅರಚಿದೆ ನಾಯಿಯಂತೆ ಪೊಗಳು ಮೊದಲಿಲ್ಲಿಗೆ ಏಕೆ ಬಂದಿ ಎಂದು. ಬೇಟೆ ಇದ್ದಲ್ಲಿ ಬೇಟೆಗಾರ ಬರಲೇಬೇಕಲ್ಲವೇ? ಬೇಟೆ ಸಾಮಾನ್ಯ ಮೃಗವಲ್ಲ, ಬಲಿ. ಅಭಿಮಾನ್ಯವನ ಗತಿ ತಂದುಕೊಳ್ಳುವುದು ಬೇಡ. ಬಂದಿದ್ದಾನೆ ನೋಡೋಣ. ಏಡಿನ ಮೊದದ ಮೊತ್ತ ಬಲವಿದೆ ಎಂದು ಬಂಡೆಗಾಯಿದೆ. ಬೇಡಪ್ಪ ಬೇಡ, ನಾನೇ ಈ ಗಲಾಟೆಯಲ್ಲಿ ಮರೆಯಾಗಿ ಬಂಗ್ಲೆಯೊಳಗಿನ ಸಕಲ ಸಂಪತ್ತನ್ನು ಪುಟಾಯಿಸುವುದೇ. ಮುಟ್ಟಾಳ, ಬಲದ ಕೊಬ್ಬು ತಲೆಗೇರಿದೆ ಎಂದು ಅಡವಿಯಲ್ಲಿ ಕೊಡ್ಲಿಯಿಂದ 4-8 ಗಿಡ ಮರಗಳನ್ನು ಉರುಳಿಸಿದ ಮಾತ್ರಕ್ಕೆ ಕ್ಷತ್ರಿಯರ ರುಂಡವನ್ನೇ ಚಂಡ ಪರಶುರಾಮನೆಂದುಕೊಂಡಿಯ ನಿನ್ನ ಹುಚ್ಚ ಪುಂಜ ಕತ್ತಿ ಆಟದಲ್ಲಿ ಪಳಗಿದೆ ಎಂದು ನೆರೆಯೊಡನೆ ಹೋರಾಡಲು ನಿನ್ನ ಚಂಬ ಮಾತಿಗೆ ಸ್ವಲ್ಪ ಬೆಂಕಿ ಹತ್ತು. ಕೈ ಚಾಚುವ ನೀನು ವೀರನು. ಉತ್ತರ ಪೌರಿತ ಹೊಂದಿದ ನವಸಪ್ತ ನಡೆ ನುಡಿಗೆ ಹಿಡಿತವರಲ್ಲಿ ಹಿಡಿತ ತಪ್ಪಿದ್ರೆ ಈ ಚಾಟೆಯಿಂದ ಹೊಡೆತ ತಿನ್ನಬೇಕಾಗಿತ್ತು. ಎಚ್ಚರ. ನಿನ್ನಂಥವರಿಗೆ ನಿನ್ನಂಥವರಿಗೆ ನಡೆ ನಡೆಯವರಿಗೆ ನುಡಿವೇರಿ ಹಾರ ಹತ್ಯೆ ನುಡಿವೇರಿ ಹಾಗೂ ವಿಷಯ ಅನುಭವಿಸುವ ಹಾಗಾದರೆ ಇದು ಸೊಕ್ಕಿನ ನುಡಿಗಳನ್ನು ಆಡಿದ್ದಕ್ಕೆ ಎಂದು ಬ್ರಹ್ಮ ಬಂದರು ತಡೆದವರನ್ನು ಆಚೆಯನ್ನು ಪೂರ್ತಿ ವಹಿಸುವುದೆಯಾ? ಇನ್ನ ದೇಹದ ಬಿಚ್ಚ ರಕ್ತದ ರುಚಿಯನ್ನು ತೋರಿಸಿ ಒದರಿತ್ತು ಅಂದರೆ ಕುಕ್ಕುವ ಋಣ ಹಕ್ಕುಗಳಿಗೆ ನನ್ನ ವಚನ ಖುಷಿಗೊಳಿಸಿದೆ. ನೀನು ನಿನ್ನ ಪತ್ತಿಗೇನು ಕರುಣಿಯಿಲ್ಲದೆ ಈ ಕೊಡೆಯಿಂದ ಕತ್ತರಿಸಿ ನನ್ನ ಹಸ್ತಕ್ಕೆ ಪೂಜಿಸಿ ಅವರ ಹಸ್ತಕ್ಕೆ ತಂದು ಪ್ರಭಾವವನ್ನು ಈಜಿ ಕಾಪಾಡುವುದು ಅದೇಕೆ ತಂಗಿ ಹೆದರುವುದು? ಅಡಿ ನಂಗೆ ಏನು ಸೇರಿಸಲಿಲ್ಲ.
ದೀಪ ಹೊತ್ತಲು ನನ್ನ ಮನಸ್ಸನ್ನು ಏನಿನ ನಿರ್ಭಾಗ್ಯ ಮೌನದಿಂದ 3 ತಿಂಗಳ ಗರ್ಭವನ್ನ ಅವನ ಚಾಟಾಗಿರಲಿ ಚೋರನಾದ್ರೆ ಇರಲಿ ಈ ಭೂಮಿಗೆ ಅವನೇ ಒಡೆಯ ಅವನಿಗೆ ಸತಿಯಾಗಿ ನಾನು ಬಾಳಿದರೆ ಹಾಗಾದ್ರೆ ಇದೀಗ ನಿನಗೆ ಕೈ ಮುಗಿದುಕೊಳ್ಳುವೆ ಈ ನಾಗರಾಜನ ಜೀವನವನ್ನು ನೀನು ಜೀವದಾನಕ್ಕೆ ತನ್ನ ಕಾಮದಾಸೆಗಾಗಿ ನನ್ನ ಒಳ ಹೊತ್ತಿದ ಸೋದರನನ್ನೇ ಅತ್ಯಾಚಾರಕ್ಕೆ ಈ ಆಲಮನಿಗೆ ಜೀವದಾನ ನನ್ನ ಅಣ್ಣನನ್ನು ಕೊಂದ ಕಬ್ಬಿನ ಈ ಕರಿಮನಿಗೆ ಜೀವದಾನ ಹಾಗಾದ್ರೆ ನೀನು ಕೊಟ್ಟ ವಾಗ್ದಾನವನ್ನ ಅದು ಇಷ್ಟು ಬೇಗ ಮರೆತು ಬಿಟ್ಟೇನಲ್ಲ ಅಂತ ಹಣೆಗೆ ಕುಂಕುಮವನ್ನಿಟ್ಟು ಹೂವನ್ನು ಮುಡಿಸಿ ಬಳೆಗಳನ್ನ ತೊಡಿಸಿದೆಯಲ್ಲ ಅದೆಲ್ಲ ಕೂಟಾಟಿಗೆಯೇ ಒಂದು ವೇಳೆ ನಿನ್ನ ತಂಗಿ ಕಮಲೆಯ ಈ ನಿಟ್ಟಿಯಲ್ಲಿದ್ರೆ ನೀನು ಅವರಿಗೆ ವೈನವಿನ ಪಟ್ಟವನ್ನು ಹೇಳು ಭಕ್ತಿಯಲ್ಲಿ ನಾನು ನಿನ್ನ ತಂಗಿಯ ಮೇಲಿನ ಜವಾಬ್ದಾರಿಯನ್ನು ಅರಿತು ನೀನು ಕರ್ತವ್ಯದಲ್ಲಿ ವಹಿಸಿ ನಿನ್ನ ಮಾತಿಗೆ ತಪ್ಪು ಆದ್ರೆ ನನ್ನ ಕೊಳ್ಳನೆ ಕತ್ತರಿಸಿ ಹಾಕಿ ಬಿಡೋಣ ನನ್ನ ಕೊಳ್ಳನೆ ಎಂಥ ಮಾತನಾಡುತ್ತಾಯಿ ಈ ಚಂದ್ರನ ಭಾಷೆ ಸೂರ್ಯ ಚಂದ್ರನವರೆಗೂ ತಪ್ಪದು ಅಂದು ನಿನ್ನ ಬೆಳಿಗ್ಗೆ ಹೆಚ್ಚಿಸಲು ಕುಂಕುಮ ಈ ಇಲಾಖೆಯಿಂದ ಅಳಿಸಿ ಹಾಕುವೇನೆ ಭಾಷೆ ಕೊಟ್ಟಿನಿಂದ ನಾವು ನೀನು ಒಂದೇ ತಾಯಿಯ ಮಕ್ಕಳಾಗಿದ್ದೇವೆ ನೀನು ರಾಖಿಯನ್ನು ಕಟ್ಟಿದ್ದರಿಂದ ನಿನ್ನ ರಕ್ಷಣೆಯ ಭಾರ ನನ್ನ ಮೇಲೆ ಬೀಳಲಿಲ್ಲವೇ ಅಣ್ಣನಾದವನಿಗೆ ತಂಗಿಯ ಭಾರ ಹಿರಿಯದಲ್ಲವೇ ನಿನ್ನ ಬಾಳಿಗಿಂತ ನನ್ನ ಕೇಳೆ ಹೆಚ್ಚಿರಲ್ಲ ತಂಗಿ ನಿನ್ನಿಂದ ಜೀವನ ಮಾಡಿದ್ದೇನೆ ಈ ಧರ್ಮದೇವತೆಯನ್ನು ಸ್ವೀಕರಿಸಿ ಜೀವನ ಸಾಗಿಸು ಒಂದು ವೇಳೆ ಮುಂದೆ ಈ ದೇಶ ತಪ್ಪಿದ್ದಲ್ಲ ಈಗಲಾದ್ರೂ ನೀವು ನನಗೆ ಸತ್ಯಾಚಾರ ಮಾಡ್ತೀರೋ ಈಗಾಗಲೇ ನಮ್ಮ ತಂಗಿಯ ಗುಣ ನಿನಗೆ ಗೊತ್ತಾಗಿರಬೇಕಲ್ಲವೇ ಅವಳೀಗ ಪುಟಕ್ಕಿಂತ ಚಿನ್ನದಂತೆ ಎಲ್ಲಿಗೆ ಹೊರಟೆ ಆ ಬ್ಯಾಗಿನಲ್ಲಿರುವುದೇನು ನಾಗರಾಜ್ ನಾವು ಕುಳಿತ ಹಡಗು ಮುಳುಗುತ್ತದೆ ಎಂದರಿತು ಅದೇ ಹಡಗಿನಲ್ಲಿ ಕುಳಿತು ಪ್ರಯಾಣಿಸುವುದು ಮೂರ್ಖತನವಲ್ಲದೆ ಅದಕ್ಕಾಗಿ ಬೇರೆ ಹಡಗಿನಲ್ಲಿ ಹೊರಟಿರುವೆ ಹೇಗೂ ಹೊರಟಿರುವೆ ಹೋಗುವಾಗ ಮುಳುಗುವ ಹಡಗಿನಲ್ಲಿ ಅಮೂಲ್ಯ ಆಸ್ತಿಯನ್ನು ಏಕೆ ಬಿಡಬೇಕೆಂದು ಈ ಬ್ಯಾಗಿನಲ್ಲಿ ತುಂಬಿರುವೆ ನಾಗರಾಜ್ ನಿನ್ನ 2 ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು ನಾನಿನ್ನು ಹೋಗ್ಬೋದೆ ಯಾವೇಕೆ ಕೆಲಸ ಇಲ್ಲದವ ನೀನೆಂದು ಕರೆತಂದು ಕೆಲಸ ಕೊಟ್ಟಿದ್ದಕ್ಕೆ ಈ ರೀತಿ ನನ್ನನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೋಗುವುದು ಸರಿಯೇ ನಾಗರಾಜ್ ನಿನ್ನದೀಗ ಮುಳ್ಳಿನ ಹಾಸಿಗೆ ಅದರ ಮೇಲೆ ಕುಳಿತುಕೊಂಡು ನಾನೇಕೆ ತೊಂದರೆ ಕೊಡಲ್ಲ ಮುಠಾಳ ನಂಬಿದವ ನೀನೆಂದು ನಂಬಿದ್ದಕ್ಕೆ ಕೋಣನಾಗಿ ಸೇರುಪಡಿಸಿದೆಲ್ಲವೇ ಮರ್ಯಾದೆಯಿಂದ ನನ್ನ ಸಂಪತ್ತನ್ನು ಒಳಗಿಡು ನಾಗರಾಜ್ ಅಜ್ಞಾತವಾಸ ಮುಗಿಸಿದ ಪಾಂಡವರು ಕರಾರ್ನಂತೆ ರಾಜ್ಯ ಕೇಳಿದಾಗ ಆ ಕುರು ರಾಜ ಕೊಟ್ಟ ಉತ್ತರ ನಿನಗೆ ಕೊಟ್ಟರೆ ಭೀಮನಿಂದ ವಧೆ ತಿಂದ ದುರ್ಯೋಧನನ ಗತಿ ನಿನ್ನದಾಗಬೇಕಾದೀತು ಎತ್ತರ ಮುಠಾಳ ಆ ದುರ್ಯೋಧನದ್ದು ಅವಿವೇಕೆಲ್ಲ ಈ ಚಾಣಾಕ್ಷತೆ ಚಾಣಕ್ಯ ನೀನು ನರನಾಗರನಾದರೆ ನಾನಾರು ಗೊತ್ತೇ ಆ ನರನಾಗರದ ವಿಷದ ಕಾಂತೆಗಳನ್ನು ಕಿತ್ತು ಮನ ಬಂದಂತೆ ಆಡಿಸಬಲ್ಲ ಗಾರುಡಿಯನ
ಇಂದಿಲ್ಲ ನಾಳೆ ನನಗೆ ನಿನ್ನನ್ನ ಅನುಭವಿಸು ನಿನ್ನ ಪಾಪದ ಪ್ರತಿಫಲವಲ್ಲ. ಇಷ್ಟರಲ್ಲಿ ಕೊಂಡುಬಿಡಿ ಈ ಗಲಾಟೆಯಲ್ಲಿ ನಿನ್ನ ಮರ್ಯಾದೆ. ಈ ಬೇಟೆಗಾರನನ್ನೇ ಬಲೆಯಲ್ಲಿ ಕೆಡಹಿದೆನೆಂದು ಗೊತ್ತಿರಬಹುದಲ್ಲವೇ ಮೂರ್ಖ? ಈ ಬೇಟೆಗಾರ ಬಿದ್ದದ್ದು ನೀ ಬೀಸಿದ ಬಲೆಯಲ್ಲ. ಅಪಾಯ ಲೆಕ್ಕಿಸದೆ ನಿನ್ನ ಬಲೆಯನ್ನು 2 ಸಲ ಕತ್ತರಿಸಿ ನನ್ನ ಜೀವ ಉಳಿಸಿ ತನ್ನ ಪ್ರಾಣಹರಣ ಮಾಡಿಕೊಳ್ಳಲಿದ್ದ ಈ ಮಂಜುಳಿಯ ದಿವ್ಯ ಪ್ರೇಮದ ಬಲೆಗೆ ನನ್ನ ದೇವರಿಗೆ ತೋಳಿನಲ್ಲಿ ತುಂಬುತ್ತಿರುವ ರಕ್ತ, ನನ್ನೆದೆಯಲ್ಲಿ ತಗಿಸುವ ಕೋಪದುರಿಗೆ ತುಪ್ಪ, ನನ್ನ ದ್ವೇಷದ ಚನ್ನಾಲಿಗೆಗೆ ಸಿಕ್ಕು ಆಹುತಿಯಾಗುವ ವಿಷದ ಜಂತು ನೀನು. ನನ್ನ ನೆರಮೇದ ಯತ್ನಕ್ಕೆ ಮೊದಲನೆಯ ಬಲಿ ನೀನು. ಚಾಣಕ್ಯ, ಚಾಣಕ್ಯ, ಉಂಡ ಮನೆಯ ತುಂಡ ನೆನೆಸುವುದನೆಂದು ಕಲಿತಿ ತುತ್ತ. ನಿನ್ನೆಲೆಯ ಬಿಸಿ ರಕ್ತವೇ ಬೇಕೆಂದು ಬಯಸುತ್ತಿರುವ ಈ ನನ್ನ ಕೋವಿಯ ಗುಂಡಿಗೆ ಕಾಲಕೂಟದ ವಿಷವನ್ನು ತುಂಬಿಕೊಂಡು ಬರುತ್ತಿರುವೆ ಈ ನಿನ್ನ ಬಂಡೆಯ ದೇಹವನ್ನು ಉರುಳಿಸಲು. ದಯವಿಟ್ಟು ಶಾಂತರಾಗಿ. ಸಿಟ್ಟೆಂಬ ಹಾವನ್ನ ಮೊದಲು ನಿಮ್ಮ ತಲೆಯಿಂದ ಸುಟ್ಟು ಹಾಕಿ. ಇಲ್ಲದಿದ್ದರೆ ನಾವು ಅದಕ್ಕೆ ಹಾಲುಡಿಸಿದ್ರು ಅದು ಕೊಲ್ಲದಿಂದ ವಿಷ ಚತ್ತು. ದಯವಿಟ್ಟು ನನ್ನ ಮಾತನ್ನು ಕೇಳಿ. ಮುಳ್ಳನ್ನು ಮಲ್ಲಿಗೆ ಎಂದು ತಿಳಿದು ಮಲ್ಲಿಗೆಯನ್ನು ಮುಳ್ಳೆಂದು ತಿಳಿದು ತಿಳಿಗೇಳಿ ನಾವು ನಿನ್ನ ಮೇಲೆ ಉಪಕಾರದ ಮಳೆಯನ್ನು ನೀನು ನನ್ನ ಮೇಲೆ ಉಪಕಾರದ ಮಳೆಯನ್ನೇ ಸುರಿಸಿದೆ. ಕರುಣೆ ಪ್ರೀತಿ ಎಂಬ ಈ ಭೂಮಿಯಲ್ಲಿ ಪ್ರೀತಿ ಎಂಬ ಮಳೆಗೆ ನೋಡಿಸಿ ಬೆಳೆಸುವಂತೆ ಮಾಡಿಸಿದೆ. ಶೆಟ್ಟರೆ, ನನ್ನ ತಪ್ಪನ್ನು ಮನ್ನಿಸಿ ಬಿಡಿ. ಕ್ಷಮಿಸಲಿಕ್ಕೆ ನಾನೇ ದೊಡ್ಡ ಮನುಷ್ಯ. ಆ ದೇವರೇ ನಮ್ಮೆಲ್ಲರನ್ನು ಕ್ಷಮಿಸಲಿ. ನಾನು ಅಹಂಕಾರದಲ್ಲಿ ಮೈಮೆರೆತು ಚಿನ್ನದಂತ ತಮ್ಮನನ್ನು ಹೊರಹಾಕಿದೆ. ಬಡ ಬಿಕಾರಿ ಎಂದು ಕರೆತಂದ ಕಮಲೆ ನನ್ನ ಮನೆ ಭಾಗ್ಯದ ಸಿರಿದೇವತೆಯಾಗುತ್ತಾಳೆಂದು ನಾ ತಿಳಿದೇ. ಚಂದ್ರು ಕಟ್ಟಿಗೆ ಕಡಿದು ಜೀವನ ಸಾಗಿಸುವ ಒಬ್ಬ ವ್ಯಕ್ತಿಯಾಗಿದ್ದರು ಅವರ ಚಿನ್ನದಂತಹ ಮನುಷ್ಯ ಎಂಬುದನ್ನು ನಾ ತಿಳಿದೇ ಇರಲಿಲ್ಲ. ಈಗಾಗಲೇ ನಾನು ವಿಜಯ, ಕಮಲೆ, ಚಂದ್ರು ಇವರ 3 ಹತ್ರ ಹೋಗಿ ನಾನು ಕ್ಷಮೆ ಕೇಳಿಕೊಂಡೇ ಬರುವೆ. ನಾವು ಎಂತ ಬಾಳೆ ಮಾಡಿ ಏನ್ ಕೆಟ್ಟಾದ್ರಿ ಅಂತೀನ. ಮಂದಿ ಮನೆ ಹೆಣ್ಮಕ್ಳಿಗೆ ಕೆಡ್ಸ್ಕೊಂತ ಹೋದ್ರ ನಮ್ಮನೆ ಹೆಣ್ಮಕ್ಳಿಗೆ ಕೆಡಿಸ್ತಾರನ್ನಕ ಮಂಜೂರವನೇ ಸಾಕಿ. ನಡಿಯವ ತಂಗಿ, ಮನೆಗೆ ಹೋಗಿ ಬೇಗ ನಿನ್ನ ಮದುವೆ ಸಿದ್ಧತೆ ಇದೆ. ನಿನ್ನ ಒಳ ಹುಟ್ಟ ಆಚರಣೆ ಸಂತೋಷಗಿರುವೇನಮ್ಮ. ಎಲ್ಲಿ ಸಂತೋಷವಣ್ಣ, ನನ್ನದೀಗ ದುರಂತದ ಬಾಳು. ಅಂದು ನಿನ್ನ ಮೇಲಿನ ಸೇಡಿಗಾಗಿ ತಾಯಿಯನ್ನು ಕೊಂದ ಆ ಚಾಣಕ್ಯ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟ. ಅಂದಿನಿಂದ ನಾನು ದುರಂತದ ಬಾಳನ್ನು ಕಲಿತೇನೆ. ಸಮಯ ಚಿಕ್ಕಾಗ ತಪ್ಪಿಸಿಕೊಂಡು ಬರುವಾಯ್ತಲ್ಲಮ್ಮ. ಶೀಲು ಕಳೆದುಕೊಂಡ ಈ ನಿನ್ನ ತಂಗಿಗೆ ಎಲ್ಲಿದೆ ಅಣ್ಣ ಬೆಲೆ. ಅದಕ್ಕೋಸ್ಕರ ಶೀಲು ಕಳೆದುಕೊಂಡ ನಾನು ಸಾಯದೆ ನಿನ್ನನ್ನೊಮ್ಮೆ ಭೇಟಿಯಾಗಿ ನಿನಗೆ ನಿಜ ಸ್ಥಿತಿ ಹೇಳಬೇಕೆಂದು ಬದುಕಿರುವೆ. ಅಂದ್ರೆ ಮೊನ್ನೆ ನಿಮ್ಮಿಬ್ಬರ ಪ್ರೇಮದಾಟವನ್ನು ಇದೇ ಊರಲ್ಲಿ ಕಂಡೆನಮ್ಮ. ಅದು ಪ್ರೇಮದಾಟವಲ್ಲಣ್ಣ, ನನ್ನ ಕಣ್ಣೀರ್ನಾಟ. ನೀನು ನನ್ನ ಮಾತು ಕೇಳದೆ ಹೋದ್ರೆ ನಿನ್ನ ಅಣ್ಣನನ್ನು ಕೊಂದ ಹಾಗೆ ನಿನ್ನನ್ನು ಕೊಂದು ಬಿಡ್ತೇನೆ ಅಂತ ಹೇಳ್ದ. ಅದಕ್ಕೋಸ್ಕರ ಅವನು ಹೇಳ್ದಾಗೆ ಕೇಳಿಕೊಂಡು ಬಿದ್ದಿರುವೆ. ಎಂತ ಘೋರವಾದ ಸ್ಥಿತಿಯಲ್ಲಿ ಸಿಲುಕಿ ಬಿದ್ದೀಯಮ್ಮ ನೀನು. ಈ ನಿನ್ನಣ್ಣನ ಮೇಲಿನ ಪ್ರೀತಿಗಾಗಿ ನಿನ್ನ ಜೀವನವನ್ನು ಬಲಿಕೊಟ್ಟ ನೀನು ನನ್ನ ತಂಗಿಯನ್ನ ಮಾಡಿದ ತಾಯಿ. ಆ ಚಾಣಕ್ಯ ಈ ನಿನ್ನ ತಂಗಿಯ ದೇಹ ಸುಖವನ್ನು ಉಂಟಂತೆ ಆ ನಾಗರಾಜನ ಮನೆಯಲ್ಲಿ ವಿದ್ಯೆಯನ್ನು ಅಪಹರಿಸಲು ಹೇಳ್ತಾನೆ. ಬ್ಯಾಗ್ನಲ್ಲಿದೆ, ಇದನ್ನ ಅವನು ಕೊಟ್ರೆ ನಿನ್ನನ್ನ ಕೊಲ್ಲುವುದಿಲ್ಲ. ಲಾವಣ್ಯ, ನನ್ನ ತಂಗಿಯಾಗಿ ಹುಟ್ಟಿ ಎಂತ ಕಷ್ಟ ನೋವುಗಳನ್ನು ಇದೆಯಮ್ಮ. ಇದರಲ್ಲಿ ನಿನ್ನ ಜೀವನವನ್ನು ಹಾಳು ಮಾಡಿದ ಪಾಪಿಯನ್ನು ಜೀವ ಸಹಿತ ಉಳಿಸಲಾರ. ಅವನು ತುಂಬಾ ರಾಕ್ಷಸ.
ರೂಪಾಯಿ ಮಾಡಿ ಅಲ್ಲೇ ಸಮಸ್ಯೆ ಅನಿಸುತ್ತೆ. ಗಿಳಿ ಇಟ್ಟೆ ಕೈ ಕೊಟ್ಟೆ, ನಾಗರಾಜನಿಗೆ ಗಿಳಿ ಇಟ್ಟೆ ಕೈ ಕೊಟ್ಟೆ. ನಾಗರಾಜ್, ನನ್ನ ಬುದ್ಧಿವಂತಿಕೆಯಿಂದ ನಾಗರಾಜನಿಗೆ ಮೋಸದ ಹಾಸಿಗೆ ಹಾಸಿ ಅದರಡಿ ಸೇಡಿನ ಗಿಡಿ ಇಟ್ಟೆ. ಈಗ ಅವನ ಸಕಲ ಸಂಪತ್ತನ್ನೆಲ್ಲ ಅಪಹರಿಸಿ ಜಾಣತನದಿ ಕೈ ಕೊಟ್ಟೆ, ಗಿಡಿ ಇಟ್ಟೆ ಕೈ ಕೊಟ್ಟೆ. ಪ್ರಾಚೀನ ಶಿವನ ವಿಗ್ರಹ ಕದ್ದು ತರುವಿನ ಹೇಳಿದ ಲಾವಣ್ಯ ಇನ್ನು ಏಕೆ ಬರಲಿ? ಏನಾದರೂ ತೊಂದರೆ ಆಗಿರುತ್ತೆ. ವಿಶೇಷ ಮೋಹಿನಿ, ನಾಗರಾಜನ ಸಕಲ ಸಂಪತ್ತೆಲ್ಲ ನನ್ನ ಸೊತ್ತಾಗಿ ಸಕಾಲ ಸುಖಗಳನ್ನು ಅನುಭವಿಸಲು ನನ್ನ ಅಪ್ಪಣೆಗಾಗಿ ಹೇಳಿದನಲ್ಲ, ನಾಗರಾಜನ ಸಕಲ ಸಂಪತ್ತೆಲ್ಲ ನನ್ನ ಸೊತ್ತಾಗಿ ಸಕಲ ಸುಖಗಳನ್ನು ಅನುಭವಿಸಲು ನನ್ನ ಅಪ್ಪಣೆಗಾಗಿ ಕಾದು ಕುಳಿತಿದೆ ಎಂದು. ನೀನು ನವರಾತ್ರಿಗಳ ಅಲಂಕೃತವಾದ ಶಿವನ ವಿಗ್ರಹ ತಂದಿರಬೇಕಾನೆ. ಸಂಗಮ ಮಾಡಿದವನಲ್ಲಿ ಅಂಗವನ್ನೇಕೆ ಮುಚ್ಚಿಡಲಿ? ನೋಡು ಲಾವಣ್ಯ, ನಾಗರಾಜ ತನ್ನ ಸಿರಿತನದ ಸೊಕ್ಕಿನಲ್ಲಿ ಮನದ ರಂಜನೆಗಾಗಿ ಬನದ ಹೆಣ್ಣೆಂಬ ಚಿಟ್ಟೆಗಳನ್ನು ಬಿಡದೆ ಹೋಗುವ ದುಂಬಿಯನ್ನಾಗಿ ಪರಿವರ್ತಿಸಿದ್ದು. ಅದೇ ಗೊತ್ತೇ ಈ ಧನಲಕ್ಷ್ಮಿಗಾಗಿ ನಾಗರಾಜ ಮತ್ತು ವಿಜಯರಿರುವರಿಗೆ ಕಮಲೆ ವಿಷಯಕ್ಕೆ ಜಗಳ ಹಚ್ಚಿನ ವಿಜಯನನ್ನು ಮನೆಯಿಂದ ಹೊರ ಹಾಕಿಸಿದ್ದು ನಾನೇ. ಅದೇ ಗೊತ್ತೇ ಈ ಸಿರಿ ಸಂಪತ್ತಿಗಾಗಿ ಚಂದ್ರಣ್ಣನನ್ನು ಕೊಂದ ಸೇಡಿನ ಗುರಿ ನಾಗರಾಜನೊತ್ತವರನ್ನು ಸಂಚಿನ ಸೀಮೆ ಎಣ್ಣೆಯ ಹಾಕಿ ಲಾವಣ್ಯ, ಮುಗಿದ ಕಥೆಗಿಂತ ಈ ಜಗತ್ತೆಂಬ ಸಾಗರವನ್ನು ದಾಟಬೇಕಾದರೆ ಮೋಸವೆಂಬ ಕೀರ್ತಿಯು ನಿರ್ಮಿಸಲೇಬೇಕು. ಮುಗಿದ ಕಥೆಗಿಂತ ವಿಗ್ರಹದ ಬ್ಯಾಗ್ ಅನ್ನು ನನ್ನ ಕೈತ ನನ್ನ ಕೈಲೇ ಇರಲಿ ಬಿಡಿ, ನಾನೇ ನಿಮ್ಮನ್ನು ಇಲ್ಲ. ಇಂಥ ಅಮೂಲ್ಯ ಸಂಪತ್ತರ ವಿಷಯದಲ್ಲಿ ನಾನು ಯಾರನ್ನು ನಂಬಲ. ಸಂಗಾತಿಯಾಗ ನಿಮ್ಮ ನನ್ನನ್ನು ಕೂಡ ಜೊತೆಗಾರ್ತಿ ನೀನಲ್ಲಿಯ ಜೊತೆಗಾರ. ಕೆಲಸವಾದ ಮೇಲೆ ನಿನ್ನಂತ ಹೊಲಸು ಹೆಣ್ಣಿನ ಜೊತೆ ನನಗೆ, ಇನ್ನು ಮೇಲೆ ನಿನ್ನ ದಾರಿಯೇ ಬೇರೆ, ನನ್ನ ನೀವು ನನಗೆ ಈ ರೀತಿ ಕೈ ಕೊಟ್ರೆ ನನಗೆ ಯಾರು ಗತಿ? ನಾನು ಮಾತ್ರ ನಿಮ್ಮನ್ನು ಹಿಂಬಾಲಿಸ್ತಾರೆ. ಅಯ್ಯೋ ಹೆಣ್ಣೆ, ನನ್ನನ್ನು ಹಿಂಬಾಲಿಸಿದರೆ ನನಗಾವ ನಷ್ಟವೂ ಇಲ್ಲ. ಬಾಂಬೆಯಲ್ಲೋ ಮದ್ರಾಸ್ನಲ್ಲೋ ಯಾವುದಾದ್ರೂ ಸೂಳೆಯ ಮನೆಗೆ ಮಾರಿದ್ರೆ ಕೈ ತುಂಬಾ ಹಣ. ಏನೋ ನನ್ನ ನಂಬಿ ನನ್ನ ಕಾರ್ಯದಲ್ಲಿ ಸಹಾಯ ಮಾಡ್ತೀಯಾ? ಬಿಡುಗಡೆ ಮಾಡ್ತೇನೆ, ಹೋಗಿ ಇಲ್ಲಿ ಆದ್ರೂ ಬದುಕಿಕೋ. ಮುಗಿಯಿತು ನಿನ್ನ ಕಪಟ ನಾಟಕ. ನೋಡು, ಇಲ್ಲಿವರೆಗೂ ನೀನು ಮಾತನಾಡಿದ ಮಾತುಗಳೆಲ್ಲ ಈ ಬ್ಯಾಗ್ ನಲ್ಲಿರೋ ಟೇಪ್ ಕಾರ್ಡ್ನಲ್ಲಿ ಟೇಪ್ ಆಗ್ಬಿಟ್ಟು. ನೀ ನನ್ನನ್ನು ಮಾಡು ಮೊದಲು, ನಾನು ನಿನ್ನ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತೇನೆ. ಮೈಂಡ್ ಮನೆಯಲ್ಲಿ ಆನೆಯ ಬಲವೇ? ನನ್ನನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸುವಷ್ಟು ಶಕ್ತಿ ನಿನ್ನಲ್ಲಿದೆ. ಇಲ್ಲ, ನಾನು ತಪ್ಪು ಮಾಡಿ ನನ್ನ ಸುಳುವಿನ ಮುಖವನ್ನೇ ಬಿಟ್ಟು ಕೊಟ್ಟಿದ್ದೆ. ಲಾವಣ್ಯ, ಇಲ್ಲ, ನನ್ನ ಸಕಲ ಆಸೆಗಳನ್ನು ನುಚ್ಚು ನೂರು ಮಾಡಿದ ಹೆಣ್ಣೆ ನೀನು ಬದುಕಲೇಬಾರದು. ನನ್ನ ಆಸೆ ನೀ ಈಡೇರಿಸುವೆ ಎಂದು ನಿನ್ನನ್ನು ಇಂದು ಬದುಕಿದೆ. ಈ ಭೂಮಿಯಲ್ಲಿ ಅಯೋಗ್ಯರಿಗೆ ಸ್ಥಳ ಇಲ್ಲ ಅಂತ ಬ್ರಹ್ಮ ಬರದಾಗಿದೆ. ಭೂಮಿಯಲ್ಲಿ ಬದುಕೋರು ಯಾರು ಗೊತ್ತೇ? ಸುತ್ತ ಹೆಣ್ಣೆ ಬಲಶಾಲಿಗಳು
ನಾನೇ ಈ ಜಗದ ಅಧಿಪತಿ. ಕೊನೆಗೆ ಈ ಸ್ಥಿತಿಗೆ ತಂದು ಹೋಗ್ತೀನಿ ನಾವು ನೋಡಿ, ಹೌಸ ಒಂದೇ ಬಟ್ಲಲ್ಲಿ ಹಾಲು ನೀರು ಎರಡೂ ಕೂಡಿಟ್ರೆ ಹಾಲನ್ನು ಮಾತ್ರ ತೆಗೆದುಕೊಂಡು ನೀರನ್ನು ಹೇಗೆ ಬಿಡುತ್ತೋ ಹಾಗೆ ನೀವೆಲ್ಲರೂ ಈ ನಾಟಕದ ಒಳ್ಳೆ ತಿರುವುಗಳನ್ನು ಹತ್ಕೊಂಡು ಕೆಟ್ಟದನ್ನು ಕ್ಯಾಕರಿಸಿ ಅಲ್ಲಿ ಉಳಿದ್ರಿ ನಾವೆಲ್ಲ ತಪ್ಪಿಸಿ ಮುಂಜಾನೆ ಹೊರಗಾಗುತ್ತೆ. ಪ್ರತಿಯೊಂದು ಕಾರ್ಯವೂ ಈ ಮದುವೆ ರೂಪದಲ್ಲಿ ಕೊನೆಗೊಂಡು ಕೊನೆಗೆ ಪ್ರೇಮಕ್ಕೆ ಗೆಲುವಾಯಿತು. ನಿನ್ನ ಹೇಳಿಕೆಯ ಪ್ರಕಾರ ವಿಜಯನೊಂದಿಗೆ ನನ್ನ ಸಹೋದರಿ ಕಮಲೆಯ ಮದುವೆ ನಡೆಸುತ್ತೇನೆಂದು ಹೇಳ್ತೀಯಲ್ಲ, ಅದೇ ಪ್ರಕಾರ ನಾನೀಗ ಅವರ ಈರುವರನ್ನು ಕೆಟ್ಟರೆ ನಿಮ್ಮ ಪ್ರಕಾರ ನಿಮ್ಮ ಸಹೋದರಿಯ ಕೈಯ ನಾನು ಯಾರ ರಾಜ ಸಿಐಡಿ ಇನ್ಸ್ಪೆಕ್ಟರ್ ರಾಜಶೇಖರ್ ಮೂರ್ತಿ. ಏನಾಯ್ತು ಶಾಣಿಕೆ ಕರ್ತವ್ಯದ ವಿಗ್ರಹವನ್ನು ನಿಮಗೆ ತಂದು ಒಪ್ಪಿಸಿದ್ದೇವೆ. ಬಾಡ್ಲೇ ರಾಜ, ನಮ್ ತಂಗಿ ಲಗ್ನ ಐತೆ ಪಾಮ ರಾಜಶೇಖರ ಮೂರ್ತಿ ಅವ್ರೆ, ನಮ್ ತಂಗಿ ಲಗ್ನ ಐತಿ, ಬಂದು ನೀವು ಸಿಹಿ ಊಟ ಹೊಡೆದ ಜಗ ಖಾಲಿ ಮಾಡ್ರಿ. ಆಗಮಿಸಿದ ಗುರು ಹಿರಿಯರೇ ಮತ್ತು ಪರ ಊರಿನ ಸ್ನೇಹಿತರೆ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದ್ರೆ ನಾವೆಲ್ಲರಿಗೆ ನಾಟಕಕ್ಕೆ ಆಗಮಿಸಿ ಕಲಾವಿದರಿಗೆ ಆಶೀರ್ವದಿಸಲಿಕ್ಕೆ ತಮ್ಮೆಲ್ಲರಿಗೂ ಕೊನೆಗೂ ಈ ನಮ್ಮ ಚಂದ್ರವಿನ ಪ್ರೇಮಕ್ಕೆ ಗೆಲುವಾಗಿ ನಾವು ದೊಡ್ಡದೆಂದು ತಿಳಿದು ನಮ್ಮ ಹಣಕ್ಕೆ ಸೋಲಾಗಿ ನಾವು ಸೋತು ಹೋದೆವು. ಈ ಜಗದಲ್ಲಿ ಕಾಮಾಂಧರಿಗೆ ಕಪಟಿಗಳಿಗೆ ನನ್ನದೊಂದು ಕಿವಿ ಮಾತು, ನಿಮ್ಮ ಕಾಮದ ಗೌರವವನ್ನು ವಂಚನೆ ಹಾದಿಯಲ್ಲಿ ನಡೆಸಲು ಹೋಗಿ ನಡತೆ ಎಂಬ ಬ್ರೇಕ್ ತಪ್ಪಿಸಿ ವಿಧಿ ರಚಿಸಿದ ಕ್ರೂರ ಪಾತ್ರದಲ್ಲಿ ಬೀಳದ್ರಿ. ಮೇಲಾಗಿ ನಿಮ್ಮ ಮೈ ಮೇಲಿರುವ ಕೆಟ್ಟ ಕಾಮದ ಕೊಳಕು ಬಟ್ಟೆಯನ್ನು ಬಿಟ್ಟು ನಿಷ್ಕಪಟದ ಕಿರೀಟವನ್ನಿಟ್ಟುಕೊಂಡು ಘನತೆ ಗೌರವದ ಆದರ್ಶ ಸಿಂಹಾಸನವೆಂದಿದ್ದೀರಿ. ದೇಶದ ಪ್ರಜೆಗಳು ನೀವಾಗಿ ನಿಮ್ಮ ದುಷ್ಟ ಗುಣಗಳನ್ನು ಮರೆದೋಡಿಸಿ ಪ್ರತಿಯೊಬ್ಬನು ಈ ಪ್ರೇಮ ಪ್ರವಾಹವನ್ನು ಪ್ರತಿಯೊಬ್ಬನು ನಡೆಸುತ್ತಾ ಹೋದರೆ ಈ ನಮ್ಮ ಭಾರತ ಜಗಿಸುವ ಮಣಿಮುಖವಾಗಬಹುದು. ನಿಜವಾಗಿ ಚಂದ್ರನಂತವರು ನಮ್ಮ ದೇಶಕ್ಕೊಂದು ಆಸ್ತಿ ಇದ್ದಾಗ ಇಂಥ ಚಂದ್ರನಂತವರ ಏಳಿಗೆ ನಮ್ಮ ದೇಶದ ಕಿವಿಸ್ಬೇಕು. ಇದೀಗ ಬಂದು ಸುದ್ದಿ ನೋಡ್ರಿ, ಈ ಮದುವೆ ಸಿಹಿ ಊಟ ನಾವೇನಪ್ಪ ಅಂದ್ರೆ ಇಲ್ಲೇ ಹಾಕಿಸ್ಬೇಕಂತ ಮಾಡಿದ್ವಿ. ಆದ್ರೆ ಏನಪ್ಪಾ ಅಂದ್ರೆ ಇಲ್ಲಿ ನೀರಿನ ಅನಾನುಕೂಲತೆ ಇದ್ದ ಮೂಲಕ ನಾವೆಲ್ಲ ಈ ಮದುವೆ ಸಿಹಿ ಊಟವನ್ನು ಆಗ್ಲೇ ನಿಮ್ಮ ಮನೆಗೆಲ್ಲ ಕಳಿಸಿಕೊಟ್ಟಿದ್ದೇವೆ. ನೀವೆಲ್ಲ ಅಲ್ಲೇ ಉಂಡು ನಮ್ಮನ್ನು ಆಶೀರ್ವಾದ ಮಾಡಿ. ಸ್ನೇಹಿತರು ಬಂದಿದ್ರೆ ಕೇಳಬೇಕು. ಪ್ರೇಕ್ಷಕರೇ ಮೊದಲಾಡ್ಬೇಡ, ಆ ಕಡೆ ಇದ್ರಿ, ಆ ಕಡೆ ಇಡ್ರಿ, ಮೊದಲಲ್ಲೇ ಮುಗಿಲಲ್ಲಿ ಸರ್ ಫಸ್ಟ್ ಕರೆಕ್ಟ್ ಅಡಿಯ ಸೈಕಲ್ ನೋಡಿ ಶಬ್ದ ಬರ್ತಾವೆ. ಪ್ಲೀಸ್ ನಾಷ್ಟ ಬೆಳಗ್ಗೆ
ನಾಷ್ಟ ಮಾಡ್ತೀನಿ ಸರ್ ಥ್ಯಾಂಕ್ ಯು ಹಲೋ ಮಲ್ಲಣ್ಣ ನಮ್ ಕಲ್ಮಟ್ ವೀರೇಶ್ ಅವ್ರು ರಕ್ಕಿಲ್ಲ ಚಾರ್ಜಸ್ ಕೊಡ್ತೀವಿ ಆಗದಿಲ್ಲ ಅವ್ರು ನಗ್ಬೇಕು ಮಗ ತಗೊಂಡು ದಯವಿಟ್ಟು ಅಲ್ಲಿ ಕಲ್ಮಟ್ ಮಾಮು ಹಿಡಿಕೆ ಮಠ ಕಲ್ಮಠ ಹಿಡಿಕೆ ಕುಂದ್ರ ಸರ್ ನೋಡ್ರಿ ಥ್ಯಾಂಕ್ ಯು ಸರಿ ಕೊಡಿ ಸರಿ ಮರೆ ನಿಧಿ ಮಾಡಬೇಕ ಮುಚ್ಚ ಅವನಿಗೆ ಪಾಸ್ ತಂದ್ರೆ ಪಾಪ Thank you.